ಡಾಕ್ಟರ್ಸ್ ಡೇ ಅನ್ನು ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಿ? ನಮಗೆ ಪ್ರತಿದಿನ ಈಸ್ ಎ ಡಾಕ್ಟರ್ಸ್ ಡೇ. ಯಾವುದೋ ಒಂದು ಪೇಷಂಟ್ ಬಂದುಕೊಂಡು, ಡಾಕ್ಟ್ರೇ 30 ವರ್ಷದ ಹಿಂದೆ ನೀವು ನನಗೆ ಟ್ರೀಟ್ಮೆಂಟ್ ಮಾಡಿದಿರಿ, ನನಗೆ ಒಳ್ಳೆಯದಾಯಿತು, ಯಾರೋ ಹೇಳಿದರು ಇಲ್ಲಿದ್ದೀರಿ ಅಂತೇಳಿ, ಹಾಗಾಗಿ ನಾನು ಬಂದು ನಿಮ್ಮನ್ನೊಂದು ಭೇಟಿಯಾಗಿ ಡಾಕ್ಟ್ರೇ ನೀವು ಹೇಗಿದ್ದೀರಿ ಅಂತ ದಟ್ ಬಿಕಮ್ಸ್ ಎ ಡಾಕ್ಟರ್ ಡೇ. 20 ವರ್ಷಗಳ ಹಿಂದಿನ ವೈದ್ಯ ವೃತ್ತಿಗೂ ಈಗಿನ ವೈದ್ಯ ವೃತ್ತಿಗೂ ಏನು ವ್ಯತ್ಯಾಸ ಇದೆ? ಆ ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್ ಅವ್ರ ಡಾಕ್ಟ್ರ ಮೇಲೆ ಇರುವಂಥ ನಂಬಿಕೆ 20 ವರ್ಷಗಳಿಂದ ಎಷ್ಟು ಇತ್ತು, ಈಗ ಬಹಳ 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 ಕಡಿಮೆ ಆಗಿದೆ. ಆಗಿನ ಕಾಲದಲ್ಲಿ ಆ ವೈದ್ಯ ವೃತ್ತಿಯಲ್ಲಿ ಇದ್ದವರು ಅವರೇ ತಮಗೋಸ್ಕರ ಏನು ಮಾಡಬೇಕು, ಪೇಷಂಟ್ಗಳಿಗೋಸ್ಕರ ಏನು ಮಾಡಬೇಕು, ಆ ರೀತಿಯ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಒಂದು 5-10 ವರ್ಷ ಅಂತ ಹೇಳ್ಬೋದು, ಈ ದಿನಗಳಲ್ಲಿ ಯಾರೋ ಒಂದು ಗ್ರೂಪ್ ವಿಲ್ ಕಂಟ್ರೋಲ್ ದ ವೈದ್ಯರನ್ನು ಕಂಟ್ರೋಲ್ ಅಂತ ಹೇಳಿದರೆ ಅವರು ಹೇಳಿದಾಗೆ ವೈದ್ಯರು ಟ್ರೀಟ್ಮೆಂಟ್ ಮಾಡುವಂಥದ್ದು. ಈಗ ಒಂದು ಇನ್ಶೂರೆನ್ಸ್ ಕಂಪನಿಯವರು ನಮಗೆ ಇನ್ಶೂರೆನ್ಸ್ ಕೊಡುವಾಗ, ನನಗೆ ಅಂತ ಇಟ್ಕೊಳ್ಳಿ, ನಮಗೆ ಇನ್ಶೂರೆನ್ಸ್ ಕೊಡುವಾಗ ನೋಡಪ್ಪ ನಿನ್ಗೆ ಇದು ಸಿಗುತ್ತೆ, ಇದು ಸಿಗುತ್ತೆ, ಇದು ಸಿಗಲ್ಲ ಅಂತ ಹೇಳೋದು ನಿಮ್ಮ ಧರ್ಮ ಅಲ್ವಾ? ಈಗ ಕಾಂಪಿಟೀಷನ್ ಅಷ್ಟಾಗಿದೆ ಅಂತ ಹೇಳಿದರೆ ಮಾರ್ಕೆಟಿಂಗ್ನವರು ಅಷ್ಟು ಉತ್ತಮದಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ, ನಾವು ಮಂಗಾಗಿ ಹೋಗ್ತೇವೆ. ಮಾತಿನಲ್ಲಿ ನೇಲುವ ಮಂಗ ಕೈ ಬಿಟ್ಟು ಕೆಳಗೆ ಬಿದ್ದ ಅಂತ ಹೇಳಿದಾಗೆ ನಾವು ಅಲ್ಲಿಗೆ ಸೈನ್ ಆಗ್ತೇವೆ, ಇಲ್ಲಿ ಸೈನ್, ಅಲ್ಲಿಗೆ ಮುಗ್ದೋಯ್ತು. ನೋಡಿ, ನಾವೆಲ್ಲ ಕ್ರಮ ಪ್ರಕಾರ ತಿಂದು ನಾನೇನು ಪರ್ಮನೆಂಟ್ ಇರ್ತೇನಾ? ಇಲ್ಲ. 100 ವರ್ಷ ಬದುಕಲಿಕ್ಕೆ ನನಗೆ ಇಂಟ್ರೆಸ್ಟ್ ಉಂಟಾ? ಇಲ್ಲ. ಇದ್ದಾಗ ದೇವರು ಕೊಟ್ಟಿದ್ದಾರೆ, ತಿನ್ನಬೇಕು ಸ್ವಾಮಿ, ತಿಂದು ಸಾಯುವ, ತಿನ್ನದೆ ಮತ್ತೆ ಸಾಯುವ ಬದಲು ತಿನ್ನುವ. ನೀವು ಈ ರೀತಿಯಲ್ಲಿ ಸ್ವಯಂ ಶಿಸ್ತು ಇಲ್ಲದೆ ನೀವು ಅಜಾಗ್ರತೆ ಮಾಡಿದರೆ, ಎಷ್ಟು ಜಾಗ್ರತೆ ಮಾಡಿದರೂ ತೊಂದರೆಗಳು ಬರುವಂಥದ್ದುಂಟು ನಮ್ಮ ಗ್ರಾಚಾರ. ಕರೆಕ್ಟ್. ಅಜಾಗ್ರತೆ ಮಾಡಿದರೆ ನೀವೇನಾಗ್ತದೆ? ಬಂದೇ ಬರ್ತದೆ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಸರಣಿ ಇದು. ಜುಲೈ 1ನೇ ತಾರೀಕು ನಮ್ಮ ದೇಶದಾದ್ಯಂತ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಪ್ರತಿ ವರ್ಷ ಆಚರಣೆ ಮಾಡಲಾಗ್ತದೆ. ಆ ಪ್ರಯುಕ್ತ ಈ ಸ್ಪೆಷಲ್ ಪಾಡ್ಕಾಸ್ಟ್ ಸಂದರ್ಶನ ಆಗಿದೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಉಡುಪಿ ಭಾಗದ ಹೆಸರಾಂತ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಚೆನ್ನಕೇಶವ ರಾವ್ ಅವರು. ಬನ್ನಿ ಅವ್ರ ಜೊತೆ ಕೂತು ಮಾತಾಡುವ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ. ಆರಾಮ? ಹೌದು. ಎಂದಿನಂತೆ. ಐ ಲೈಕ್ ಯುವರ್ ಎನರ್ಜಿ. ಸೋ ನೈಸ್ ಆ್ಯಂಡ್ ಕೈಂಡ್ ಆಫ್ ಯು. ಬೆಳಿಗ್ಗೆನೂ ಅದೇ ಎನರ್ಜಿ, ಮಧ್ಯಾಹ್ನನೂ ಅದೇ, ಸಂಜೆನೂ ಅದೇ, ರಾತ್ರಿ 11 ಗಂಟೆ ಫೋನ್ ಮಾಡಿದ್ರು ಹಾಗೆ ಇರ್ತೀರಿ. ಆ ಸೇಮ್ ಎನರ್ಜಿ ಮೇಂಟೈನ್ ಮಾಡೋದು ಹೇಗೆ? ಏನೋ ಒಂದು ನಸೀಬು. ಆ್ಯಂಡ್ ಮೇ ಬಿ ಸ್ವಯಂ ಶಿಸ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರಣ. ಆ್ಯಂಡ್ ಆಲ್ವೇಸ್ ದೇ ಸೇ whatever you do, if you love what you are doing, you will never feel tired. ಹಾಗಾಗಿ ಏನೋ ಒಂದು ಹೊಟ್ಟೆ ಪಾಡಿಗೋಸ್ಕರ ನಾನು ವೃತ್ತಿ ಮಾಡ್ತಾ ಇದ್ದೇನೆ, ಇದು ಏನೋ ಮಾಡಬೇಕಂತ ಹೇಳಿ ಮಾಡುವಂಥದ್ದು ಆಗದೆ ಇರುವಂಥ ಕಾರಣ ಮೇ ಬಿ ಐ ಡೋಂಟ್ ಫೀಲ್ ಟಯರ್ಡ್. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಸುಮ್ಮನೆ ನಾನು ಕೇಳೋದಷ್ಟೇ. ನೀವು ಹೇಳಿ ತುಂಬ ಒಳ್ಳೆ ಸತ್ಯವಾದಂಥ ಮತ್ತು ತುಂಬ ಒಳ್ಳೆ ಮಾತದು. ನೀವೇನು ಕೆಲಸ ಮಾಡ್ತೀರ ಅದನ್ನು ಇಷ್ಟಪಟ್ಟರೆ ನಿಮ್ಗೆ ಟಯರ್ಡ್ ಅನ್ಸೋದಿಲ್ಲ ಅಂತ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಡಾಕ್ಟ್ರೆ ಒಂದು ಸ್ಯಾಚುರೇಷನ್ ಲೆವೆಲ್ ಸಾಕಂತ ಅನ್ಸಲ್ಲ? ಸ್ಯಾಚುರೇಷನ್ ಬರುವಂಥ ಇದು ನಾನೀಗ ಏನು ಮಾತನಾಡ್ತಾ ಇದ್ದೇನೆ ಸಂಪೂರ್ಣವಾಗಿ ಇಟ್ ಈಸ್ ಅಬ್ಸಲ್ಯೂಟ್ಲಿ ಮೈ ಪರ್ಸನಲ್ ವ್ಯೂ. ಓಕೆ. ನನ್ನ ಪ್ರಕಾರ ಸ್ಯಾಚುರೇಷನ್ ಆಗುವುದು ಎಲ್ಲಿ ಅಂತ ಹೇಳಿದರೆ, ಇಫ್ ಯು ಸ್ಟಾರ್ಟ್ ರನ್ನಿಂಗ್ ಇನ್ ದ ರ್ಯಾಟ್ ರೇಸ್, ನಾನು ಅದನ್ನು ಮಾಡಬೇಕು, ಇದು ಮಾಡಬೇಕು, ನಿಮಗೆ ಏನೋ ಒಂದು ಆಸೆ ಇರಬೇಕು. ದುರಾಸೆ ಇಲ್ಲದೆ ನೀವು ಏನು ಮಾಡ್ತೀರಾ ಆಗ ಡೆಫಿನೆಟ್ಲಿ ಸ್ಯಾಚುರೇಷನ್ ಪಾಯಿಂಟ್ ಬರೋದೇ ಇಲ್ಲ. ನಾನು ಏನೋ ಮಾಡಬೇಕು, ನನಗೆ ದೇವರು ಇಷ್ಟೆಲ್ಲ ಒಳ್ಳೇದು ಮಾಡಿದ್ದಾರೆ, ನನಗೆ ಬೇಕಾದಷ್ಟು ಕೊಟ್ಟಿದ್ದಾರೆ, ಐ ಹ್ಯಾವ್ ಟು ಗಿವ್ ಬ್ಯಾಕ್ ಸಮಥಿಂಗ್ ಟು ದ ಸೊಸೈಟಿ ಅಂತೇಳಿ ಆ ಲೆವೆಲ್ನಲ್ಲಿ ನೀವು ಮಾಡ್ತಾ ಹೋದರೆ ಏನಿದ್ರೂ ಪರ್ಸನಲ್ ಹೆಲ್ತನ್ನು ನಾನು ಮೇಂಟೈನ್ ಮಾಡಿಕೊಂಡಿರಬೇಕು, ನಾನು ಜಾಗ್ರತೆ ವಹಿಸಬೇಕು. ಸ್ವಯಂ ಶಿಸ್ತಿನಲ್ಲಿದ್ದರೆ ಖಂಡಿತವಾಗಿ ಯಾರೂ ಆ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗುವುದೇ ಇಲ್ಲ, ಸಾಧ್ಯವೇ ಇಲ್ಲ ನನ್ನ ಪ್ರಕಾರ. ಸೂಪರ್, ಒಳ್ಳೆ ಮಾತು. ನಿಮಗೆ ನಿಮ್ಮದೇ ದಿನದ ಹಾರ್ದಿಕ ಶುಭಾಶಯಗಳು ಡಾಕ್ಟ್ರೇ. ಥ್ಯಾಂಕ್ ಯು. ನಿಮ್ಮ ಡಾಕ್ಟರ್ಸ್ ಡೇ ಅನ್ನು ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಿ? ಈಗ ಪ್ರತಿ ಒಂದು ಡೇ, ನಮ್ಮ ಬರ್ತ್ಡೇ ಆಗಲಿ, ಫಾದರ್ಸ್ ಡೇ, ಮದರ್ಸ್ ಡೇ, ಡಾಕ್ಟರ್ಸ್ ಡೇ, ಪ್ರತಿಯೊಂದು ಯಾವುದೋ ಒಂದು ದಿನ ಎಲ್ಲರಿಗೂ ಅರ್ಥ ಮಾಡಲಿಕ್ಕೋಸ್ಕರ ಆರ್ ಟು ಕ್ರಿಯೇಟ್ ಅವೇರ್ನೆಸ್ ಆ ದಿನ ಇದು ಮಾಡ್ಬೋದು ವಿನ ನಮಗೆ ಪ್ರತಿದಿನ ಈಸ್ ಎ ಡಾಕ್ಟರ್ಸ್ ಡೇ. ಯಾವುದೋ ಒಂದು ಪೇಷಂಟ್ ಬಂದುಕೊಂಡು, ಡಾಕ್ಟ್ರೇ 30 ವರ್ಷದ ಹಿಂದೆ ನೀವು ನನಗೆ ಟ್ರೀಟ್ಮೆಂಟ್ ಮಾಡಿದಿರಿ, ನನಗೆ ಒಳ್ಳೆಯದಾಯಿತು, ಯಾರೋ ಹೇಳಿದರು ಇಲ್ಲಿದ್ದೀರಿ ಅಂತೇಳಿ, ಹಾಗಾಗಿ ನಾನು ಬಂದು ನಿಮ್ಮನ್ನೊಂದು ಭೇಟಿಯಾಗಿ ಡಾಕ್ಟ್ರೇ ನೀವು ಹೇಗಿದ್ದೀರಿ ಅಂತ ದಟ್ ಬಿಕಮ್ಸ್ ಎ ಡಾಕ್ಟರ್ ಡೇ. ಸೊ 365 ದಿವಸ ಸತ್ಯವಾಗಿ ನೀವು ಕೇಳಿದರೆ ಡಾಕ್ಟರ್ಸ್ ಡೇ. ಬಟ್ ಇಲ್ಲಿ ಡಾಕ್ಟರ್ಸ್ ಡೇ ಈಸ್ ಬೀಯಿಂಗ್ ಸೆಲೆಬ್ರೇಟೆಡ್ ಬಿಕಾಸ್ ಇಟ್ ಇಸ್ ದ ಬರ್ತ್ಡೇ ಆಫ್ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್, BC ರಾಯ್. ಅದನ್ನು ಜುಲೈ 1 ದಿನ
ಡಾಕ್ಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಓಕೆ. ಡಾಕ್ಟರ್ದು ಕ್ವಾಲಿಫಿಕೇಷನ್ ತುಂಬ ಇಂಟ್ರೆಸ್ಟಿಂಗ್ ಇದೆ ವೀಕ್ಷಕರನ್ನು, ನಾನು ಅದನ್ನು ಹೇಳಬೇಕು. MBBS, D ಆರ್ಥೋ, MS ಆರ್ಥೋ, DNB ಆರ್ಥೋ, ಆ್ಯಂಡ್ ಈಸ್ ಆಲ್ಸೋ ದ ಮೆಂಬರ್ ಆಫ್ ದಿ ನ್ಯಾಷನಲ್ ಅಕಾಡೆಮಿ ಆಫ್ ಮೆಡಿಕಲ್ ಸೈನ್ಸಸ್ ಆರ್ಥೋ ಸರ್ಜರಿ. ಇದು ನವದೆಹಲಿಯಲ್ಲಿದೆ. ಇದಕ್ಕಿಂತ ಹೆಚ್ಚಾಗಿ ಅವರು 40 ವರ್ಷಗಳ ಸುದೀರ್ಘ ಅನುಭವವನ್ನು ತಮ್ಮ ಕ್ಷೇತ್ರದಲ್ಲಿ ಹೊಂದಿದ್ದಾರೆ. ವಾಟ್ ಅ ಗ್ರೇಟ್ ಜರ್ನಿ ಡಾಕ್ಟ್ರೇ. ದೇವರು ನಡೆಸಿಕೊಂಡು ಬಂದಿದ್ದಾರೆ. ಸೊ ಐ ಆಮ್ ಲಕ್ಕಿ, ದಟ್ಸ್ ವಾಟ್ ಐ ವುಡ್ ಸೇ ಟು ಸಮರೈಸ್. ಅಲ್ವಾ? ಹೌದು. ಓಕೆ, ಈಗ ಸ್ಟಾರ್ಟ್ ಮಾಡುವಲ್ಲ? ಎಸ್ ಸಾಕು ಇಷ್ಟು ಪೀಠಿಕೆ. ಎಸ್. ಈಗ ಹೆಚ್ಚು ಬೇಡ, ಒಂದು 20 ವರ್ಷದ ಹಿಂದಕ್ಕೆ ಹೋಗುವ. 20 ವರ್ಷಗಳ ಹಿಂದಿನ ವೈದ್ಯ ವೃತ್ತಿಗೂ ಈಗಿನ ವೈದ್ಯ ವೃತ್ತಿಗೂ ಏನು ವ್ಯತ್ಯಾಸ ಇದೆ? ನನ್ನ ಪ್ರಕಾರ 20 ವರ್ಷಗಳ ಹಿಂದೆ ಯಾರಾದರೂ ಒಂದು ವ್ಯಕ್ತಿ, ರೋಗಿ ಅಂತ ಹೇಳುವಂಥದ್ದು ಬೇಡ, ವ್ಯಕ್ತಿ ನಮ್ಮ ಹತ್ರ ವೈದ್ಯರ ಹತ್ರ ಒಂದು ಸಂಭಾಷಣೆಗೆ ಇಲ್ಲ ಅವರ ಹತ್ರ ಸಮಾಲೋಚನೆಗೆ ಬರುವಾಗ ಆ ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್ ಅವ್ರ ಡಾಕ್ಟ್ರ ಮೇಲೆ ಇರುವಂಥ ನಂಬಿಕೆ 20 ವರ್ಷಗಳಿಂದ ಎಷ್ಟು ಇತ್ತು, ಈಗ ಬಹಳ 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 ಕಡಿಮೆ ಆಗಿದೆ. ನಾನಾ ರೀತಿಯ ಕಾರಣಗಳಿವೆ. ಆಗಿನ ಕಾಲದಲ್ಲಿ ಆ ವೈದ್ಯ ವೃತ್ತಿಯಲ್ಲಿ ಇದ್ದವರು ಅವರೇ ತಮಗೋಸ್ಕರ ಏನು ಮಾಡಬೇಕು, ಪೇಷಂಟ್ಗಳಿಗೋಸ್ಕರ ಏನು ಮಾಡಬೇಕು, ಆ ರೀತಿಯ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಒಂದು 5-10 ವರ್ಷ ಅಂತ ಹೇಳ್ಬೋದು, ಈ ದಿನಗಳಲ್ಲಿ ಯಾರೋ ಒಂದು ಗ್ರೂಪ್ ವಿಲ್ ಕಂಟ್ರೋಲ್ ದ ವೈದ್ಯರನ್ನು ಕಂಟ್ರೋಲ್ ಅಂತ ಹೇಳಿದರೆ ಅವರು ಹೇಳಿದಾಗೆ ವೈದ್ಯರು ಟ್ರೀಟ್ಮೆಂಟ್ ಮಾಡುವಂಥದ್ದು. ಅದು ದೊಡ್ಡ ಸ್ಟೇಟ್ಮೆಂಟ್ ಮಾಡ್ತಿದ್ದೀರಿ ನೀವು. ಅಂದರೆ ಈಗಲೂ ಮೊದಲಿನ ಹಾಗೆ ಇರುವಂಥ ವೈದ್ಯರುಗಳು ಇದ್ದಾರೆ, ಆದರೆ ಕಡಿಮೆ. ಅವರಿಗೊಂದು ಏನೋ ಒಂದು ಪ್ರೊಫೆಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್, ಅವರವರಿಗೆ ಬಿಟ್ಟ ವಿಚಾರ. ನನಗೆ ಈ ರೀತಿ ಮಾಡಿಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ, ನಾನು ಅವರ ಗ್ರೂಪ್ನಲ್ಲಿ ಸೇರ್ತೇನೆ ಅಂತೇಳಿ ಸೇರಿದ ನಂತರ ಅವರು ಏನು ಮಾಡಿದ್ದಾರೆ, ದೇ ಹ್ಯಾವ್ ಇನ್ವೆಸ್ಟೆಡ್ ಹೆವಿಲಿ ಆ್ಯಂಡ್ ನಾವು ದೇ ಹ್ಯಾವ್ ಟು ವರ್ಕ್ ಟು ಪೇ ದ EMI ಆಫ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಡೆಫಿನೆಟ್ಲಿ ಆ ಭಾರವನ್ನೆಲ್ಲ ರೋಗಿಗಳ ಮೇಲೆ ಆರ್ ಆನ್ ದ ಪೇಷಂಟ್ಸ್ ಸೈಡ್ ಬರ್ತದೆ. ದೆನ್ ಡೆಫಿನೆಟ್ಲಿ ದ ಪೇಷಂಟ್ ವಿಲ್ ಥಿಂಕ್, ಇಷ್ಟು ಡಾಕ್ಟ್ರು ಭಾರಿ ಕಾಸ್ಟ್ಲಿ ಮಾಡಿದ್ದಾರೆ, ಇದೆಲ್ಲ ಡಾಕ್ಟ್ರಿಗೆ ಸೇರಿದೆ ಅಂತೇಳಿ. ಡಾಕ್ಟ್ರಿಗೆ ಅಷ್ಟು ಪರ್ಸೆಂಟೇಜ್ ಸಿಗಲಿಕ್ಕಿಲ್ಲ. ಪರ್ಸೆಂಟೇಜ್ ಐ ಆಮ್ ಸಾರಿ, ನಾಟ್ ದಟ್ ವರ್ಡ್. ಡಾಕ್ಟ್ರಿಗೆ ಸಿಗುವಂಥದ್ದು ಸಣ್ಣದಿರ್ಬೋದು. ಡಾಕ್ಟ್ರೆ, ಈ ಕೆಲವು ವರ್ಡ್ಗಳೆಲ್ಲ ಅದು ಅರ್ಥನೇ ಕಳ್ಕೊಂಡ್ಬಿಟ್ಟಿದೆ ಡಾಕ್ಟರ್. ಈ ಪರ್ಸೆಂಟೇಜ್ ಅಂತ ಹೇಳಿದ ತಕ್ಷಣ ಒಂಥರ ವಿಚಿತ್ರ ಫೀಲಿಂಗ್ ಚೇಂಜ್ ಅಲ್ಲ, ಕಂಪ್ಲೀಟ್ ಚೇಂಜ್. ಸೊ ಅವರಿಗೆ ಸಿಗುವಂಥದ್ದು ಸಂಭಾವನೆ ಬಹಳ ಕಡಿಮೆ. ಬಟ್ ಇಡೀ ಅವರ ಬಿಲ್ಲನ್ನು ನೋಡಿಕೊಂಡು ಪೇಷಂಟ್ಗಳು ಇವರು ಡಾಕ್ಟ್ರು ನನ್ನನ್ನು ಲೂಟಿ ಮಾಡಿದರು ಅಂತ ಹೇಳುವಂಥ ಒಂದು ಮಾತು ತಪ್ಪಲ್ಲ. ಬಟ್ ನಿಜವಾಗಿ ನೋಡಿದರೆ ಡಾಕ್ಟ್ರಿಗೆ ಅಷ್ಟು ಸಂಭಾವನೆ ಸಿಗುವುದಿಲ್ಲ. ಉಳಿದ ಕಡೆಯಲ್ಲಿ ಈಗಲೂ ಅಂಥ ಡಾಕ್ಟ್ರುಗಳಿದ್ದಾರೆ, ಹುಡುಕಿಕೊಂಡು ಪೇಷಂಟ್ಗಳು ಹೋಗ್ತಾರೆ. ಅಲ್ಲಿ ಹೋದಾಗ ಮೊದಲಿನ ಹಾಗೆ 20 ವರ್ಷದ ಹಿಂದೆ ನಮ್ಮ ಡಾಕ್ಟ್ರು ಒಳ್ಳೆಯವರು ಮಾರೆ, ಮೊದಲಿನ ಹಾಗೆ ಇದ್ದಾರೆ, ಅವರು ಚೇಂಜ್ ಆಗಲಿಲ್ಲ, ಇಲ್ಲ ನಮ್ಮ ತಂದೆಯನ್ನು ಟ್ರೀಟ್ಮೆಂಟ್ ಮಾಡಿದ ಡಾಕ್ಟ್ರನ್ನ ಹಾಗೆ ಇವರು ಹೊಸ ಡಾಕ್ಟ್ರು ಭಾರಿ ಕಡಿಮೆ, ಬಟ್ ಇದ್ದಾರೆ, ಡೆಫಿನೆಟ್ಲಿ ದೇರ್. ಈಗ ಟ್ರೀಟ್ಮೆಂಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಡಾಕ್ಟ್ರೆ. ಇನ್ನು 5 ವರ್ಷದ ನಂತರ ಯಾಕೆ ಇದನ್ನು ಕೇಳ್ತಿದ್ದೇನೆ ಅಂತ ಹೇಳಿದರೆ, ನಮ್ಮೊಬ್ಬರು ಹೆಲ್ತ್ ಇನ್ಶೂರೆನ್ಸ್ ಪ್ರೊವೈಡರ್ ಒಬ್ರು ಇದ್ದಾರೆ. ಅವ್ರು ಹೇಳೋದು, ಅವಿನಾಶ್ 5 ಲಕ್ಷ ಮಿನಿಮಮ್ ಮಾಡಬೇಕು ಮಾರೆ, ಅಂದರೆ ಇನ್ಶೂರೆನ್ಸು ಮಿನಿಮಮ್ ಮಾಡಬೇಕು. ಒಂದು ಸಲ ಒಳಗೆ ಹೋದರೆ ಮಿನಿಮಮ್ ಒಂದು 2-3 ಲಕ್ಷ ಎಲ್ಲ ಹೀಗೆಲ್ಲ ಆಗುತ್ತೆ. ಈ ಪ್ರಶ್ನೆಯನ್ನು ಪರ್ಟಿಕ್ಯುಲರ್ಲಿ ನಾನು ಮಧ್ಯಮ ಮತ್ತು ಬಡ ಮಧ್ಯಮ ಅಥವಾ ಕೆಳ ಮಧ್ಯಮ ವರ್ಗದ ಜನರನ್ನು ಮನಸ್ಸಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದೇನೆ ಡಾಕ್ಟ್ರೆ. ಹೀಗೆ ಮುಂದುವರೆದ್ರೆ ನಮ್ಮ ಹೆಲ್ತ್ ಸಿಸ್ಟಮ್ ದೇಶದಲ್ಲಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಬಡವರು ಏನು ಮಾಡಬೇಕು ಅಂತ? ಶ್ರೀಮಂತರು ಹೇಗೆ ಬೇಕಿದ್ರೂ ಬದುಕ್ತಾರೆ, ಬಡವ್ರ ಕತೆ ಏನು? ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತ ಹೇಳಿದರೆ, ನೀವು ಯಾವುದೋ ಒಂದು ತೊಂದರೆಯನ್ನು ಹಿಡಿದುಕೊಂಡು ಡಾಕ್ಟ್ರ್ ಹತ್ರ ಹೋದಾಗ ಸರಿಯಾಗಿ ನೀವು ಕೂಲಂಕುಷವಾಗಿ ಸ್ಟಡಿ ಮಾಡಿದರೆ, ಎಲ್ಲಿ ಹೋದರೆ ನನಗೆ ಎಷ್ಟು ಖರ್ಚಾಗತ್ತೆ, ಯಾವ ಆಸ್ಪತ್ರೆಯಲ್ಲಿ ಅದನ್ನು ಮಾಡಿಸಿಕೊಳ್ಬೋದು, ಯಾವ ಡಾಕ್ಟ್ರ್ ಹತ್ರ ಮಾಡಿಸಿಕೊಳ್ಬೋದು ಅಂತ ಹೇಳಿದರೆ ಅಲ್ಲಿ ತುಂಬ ಪ್ರಾಬ್ಲಮ್ಸ್ ನಿಮ್ಮದು ಕಡಿಮೆ ಆಗುತ್ತೆ. ಇನ್ಶೂರೆನ್ಸ್ನ ಬಗ್ಗೆ ನನಗೆ ಸ್ವಲ್ಪ ಹೆದರಿಕೆ ಅಂತ ಹೇಳಿದರೆ, ಮಾರ್ಕೆಟಿಂಗ್ ಒಂದು, ಆದರೆ
ರಿಯಾಲಿಟಿ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವೀಗ ಧ್ಯೇಯ ನಿಷ್ಠೆಯಿಂದ ಅವರು ಹೇಳಿದಂಥ ಒಂದು ಪ್ರೀಮಿಯಂ 10,000 12,000 15,000 ನೀವು ಕಟ್ಟಿದ್ದೀರಿ ವರ್ಷಕ್ಕೆ, 5 ಲಕ್ಷ ಪ್ರೀಮಿಯಂ ಅಂತ, ಐ ಮೀನ್ ಕವರೇಜ್ ಅಂತ ಹೇಳಿ. ಕವರೇಜ್ ಅಲ್ಲಿ ನೋಡಿದಾಗ ಅವರದ್ದು ಏನೆಲ್ಲ ಅದರಲ್ಲಿ ರೈಡರ್ಸ್ ಇರ್ತದೆ. ಹಾಸ್ಪಿಟಲ್ ರೂಮ್ ಕೆನಾಟ್ ಬಿ ಮೋರ್ ದೆನ್ 1,200, ಅಲ್ಲಿ ಬೆಡ್ ಚಾರ್ಜಸ್ಸೇ 3,000 ಅಂತ ಇರ್ತದೆ. ಮತ್ತೆ ಡಾಕ್ಟರ್ಸ್ ಕನ್ಸಲ್ಟೇಷನ್ ಇಷ್ಟು ಏನೇನೇನೇನೋ ಅವ್ರು ಬರೆದಿರ್ತಾರೆ. ಫೈನಲಿ ನಿಮ್ಮ ಬಿಲ್ ಒಂದು 2.5 ಲಕ್ಷ ಆಗಿ ಎಲ್ಲ ಸರಿಯಾಗಿದೆ, ಒಳ್ಳೆದಾಗಿದೆ. ಅವರು ಕೊಡುವಂಥದ್ದು ನಿಮಗೆ ಬರೀ 90,000 ಇಲ್ಲ 1 ಲಕ್ಷ, ಉಳಿದದ್ದೆಲ್ಲ ದಿಸ್ ಡಸಂಟ್ ಕಮ್ ಅಂಡರ್ ದ ಇನ್ಶೂರೆನ್ಸ್ ಅಂತೆ. ನೀವು ಪ್ರೀಮಿಯಂ ಕಟ್ಟುವಾಗ ಆ ವಿಷಯವನ್ನು ಹೇಳುವುದಿಲ್ಲ, ಬಟ್ ವೆನ್ ಇಟ್ ಕಮ್ಸ್ ಫಾರ್ ದ ಕ್ಲೇಮ್ ಎಲ್ಲ ವಿಷಯಗಳು ಬರ್ತದೆ. ಕೇಳುವುದು ನಮ್ಮ ಜವಾಬ್ದಾರಿಯ. ಕೇಳುವುದು 100ಕ್ಕೆ ನೀವು ಕೇಳಿ ಅದರ ಬಗ್ಗೆ ಒಳ್ಳೆ ಮಾಹಿತಿ ಇದ್ದವರ ಹತ್ರ ನೀವು ಪರಿಶೀಲನೆ ಮಾಡಿ ಯಾವ ಇನ್ಶೂರೆನ್ಸನ್ನು ತೆಗೆದುಕೊಂಡ್ರೆ ನನಗೆ ಒಂದೊಮ್ಮೆ ಯಾರಿಗೂ ತೊಂದರೆ ಬರುವಂಥದ್ದು ಬೇಡ. ಬರದೆ ಹಾಗೆ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತ ಹೇಳ್ತೇವೆ. ಹಾಗೆ ಎಲ್ಲ ರೀತಿಯಲ್ಲಿ ನಾವು ಪ್ರಿವೆಂಟ್ ಮಾಡಿಕೊಂಡ್ರೆ ನಂಬರ್ 1 ನಾವು ರೋಗಿಗಳಾಗುವುದೇ ಬೇಡ. ಯಾವುದೋ ಒಂದು ಸಣ್ಣ ಪುಟ್ಟ ಶೀತ ಜ್ವರ, ಅದು ಟೈಫಾಯ್ಡ್ ಮಲೇರಿಯಾ ಏನೋ ಆಯಿತು, ಆಗೋದು ಬೇಡ. ಆದರೆ ಅದನ್ನು ಇವನ್ ಹೊರ ರೋಗಿ ವಿಭಾಗದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿಸಿಕೊಳ್ಬೋದು. ಇಲ್ಲ ಸಣ್ಣ ಪೀರಿಯಡ್ 2-3 ದಿವಸದಲ್ಲಿ ಅಡ್ಮಿಷನ್ ಆಗಿ ಡಿಸ್ಚಾರ್ಜ್ ಆಗುವಂಥದ್ದು, ಆಪರೇಷನ್ ಇಲ್ಲದೆ ಆಗುವಂಥದ್ದು, ಇಂಥದ್ದೆಲ್ಲ ತೊಂದರೆಗಳು ಬಂದರೆ ನಮ್ಮ ನಸೀಬ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಇನ್ಶೂರೆನ್ಸ್ ಮಾಡಿದ ಕೂಡಲೇ ನಮಗೆ 5 ಲಕ್ಷ ಹೇಳಿದರೆ 5 ಲಕ್ಷ ಅವರು ಕೊಡ್ತಾರೆ, ಅದು ಇಟ್ ಈಸ್ ಎ ಮಿತ್. ಇಲ್ಲ, ಅವರು ಎಷ್ಟೋ ಕಟ್ ಮಾಡಿ ನಿಮಗೆ ಬರುವಂಥದ್ದು ಕ್ಲೇಮ್ ಅತಿ 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 ಕಡಿಮೆ. ಎಕ್ಸಾಕ್ಟ್ಲಿ ಡಾಕ್ಟರ್, ಅಲ್ಲ ಇದೊಂದು ಮಹಾ ದೊಡ್ಡ ಒಂದು ಡಿಬೇಟೇಬಲ್ ಸಬ್ಜೆಕ್ಟ್ ಡಾಕ್ಟ್ರೆ. ಈಗ ಒಂದು ಇನ್ಶೂರೆನ್ಸ್ ಕಂಪನಿಯವರು ನಮಗೆ ಇನ್ಶೂರೆನ್ಸ್ ಕೊಡುವಾಗ, ನನಗೆ ಅಂತ ಇಟ್ಕೊಳ್ಳಿ, ನಮಗೆ ಇನ್ಶೂರೆನ್ಸ್ ಕೊಡುವಾಗ ನೋಡಪ್ಪ ನಿನಗೆ ಇದು ಸಿಗುತ್ತೆ, ಇದು ಸಿಗುತ್ತೆ, ಇದು ಸಿಗಲ್ಲ, ಇದು ಸಿಗಲ್ಲ ಅಂತ ಹೇಳೋದು ನಿಮ್ಮ ಧರ್ಮ ಅಲ್ವಾ? ಅದು ಹೌದು. ಪ್ರತಿಯೊಬ್ಬರು ತಮ್ಮ ತಮ್ಮ ವೃತ್ತಿ ಧರ್ಮವನ್ನು ಪರಿಪಾಲಿಸಿದರೆ ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಈಗ ಕಾಂಪಿಟೀಷನ್ ಅಷ್ಟಾಗಿದೆ ಅಂತ ಹೇಳಿದರೆ ಮಾರ್ಕೆಟಿಂಗ್ನವರು ಅಷ್ಟು ಉತ್ತಮದಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ, ನಾವು ಮಂಗಾಗಿ ಹೋಗ್ತೇವೆ. ಮಾತಿನಲ್ಲಿ ನೇಲುವ ಮಂಗ ಕೈ ಬಿಟ್ಟು ಕೆಳಗೆ ಬಿದ್ದ ಅಂತ ಹೇಳಿದಾಗೆ ನಾವು ಅಲ್ಲಿಗೆ ಸೈನ್ ಆಗ್ತೇವೆ, ಅಲ್ಲಿ ಇಲ್ಲಿ ಸೈನ್, ಅಲ್ಲಿಗೆ ಮುಗ್ದೋಯ್ತು. ಒಂದು ಸಲ ಪ್ರೀಮಿಯಂ ನೀವು ಕಟ್ಟಿ ನಿಮಗೆ ಇನ್ಶೂರೆನ್ಸ್ ಪಾಲಿಸಿ ಬಂತು, ಅವರ ಕೆಲಸ ಮುಗೀತು. ಅದರ ನಂತರ ನೀವು ಯಾರು ನಿಮಗೆ ಅದನ್ನು ಕ್ಯಾನ್ವಾಸ್ ಮಾಡಿದ್ದಾರೆ ಅವರಿಗೆ ಫೋನ್, ಇಲ್ಲ ಸರ್ ನಾನೀಗ ಈ ಕಂಪನಿಯಲ್ಲಿ ಇಲ್ಲ, ಇನ್ನೊಂದು ಕಂಪನಿಗೆ ಹೋಗಿದ್ದೇನೆ. ಓಕೆ ಓಕೆ ಇದನ್ನು ಯಾಕೆ ನಾನು ಕೇಳಿದೆ, ತುಂಬ ನಿಮ್ಮಂಥವರಿಂದ ಈ ಮಾತು ಬರಬೇಕು. ನನ್ನದೇ ಕೆಲವು ಸ್ನೇಹಿತರು ಪಾಪ ತಿಂಗಳಿಗೆ ಒಂದು 20,000 25,000 ರೂಪಾಯಿ ದುಡಿಯೋರು, ಒಂದು ಸಣ್ಣ ಆಕ್ಸಿಡೆಂಟ್ ಆಗ್ತದೆ ನೋಡಿ, ಒಂದು ದೊಡ್ಡ ಆಸ್ಪತ್ರೆ ಒಳಗೆ ಅನಿವಾರ್ಯವಾಗಿ ಅವ್ರಿಗೆ ಹೋಗಲೇಬೇಕಾಗುತ್ತೆ. ನೀವು ಹೇಳ್ದಂಗೆ ನಮ್ಗೆ ಸಣ್ಣ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಟ್ರೀಟ್ಮೆಂಟಿಗೆ, ದೊಡ್ಡ ಆಸ್ಪತ್ರೆಗೆ ಹೋಗಬೇಕು. ಹೋದಾಗ 60-70 ಸಾವಿರ ರೂಪಾಯಿ ಆಗುತ್ತೆ, ಇವ್ರಿಗೆ 10,000 ರೂಪಾಯಿ ಅರೇಂಜ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ನಮ್ಗೆ ಎಷ್ಟೋ ಸಲ ಅನ್ಸುತ್ತೆ ಪಾಪ ಇವನ ಹತ್ರ ಏನಾದರೂ ಒಂದು ಇದ್ದಿದ್ದರೆ ಅಟ್ಲೀಸ್ಟ್ ಒಂದು ಸಿಕ್ತಿತ್ತು ಏನೋ ಅಂತ. ಸೊ ಫ್ರಮ್ ಜನರ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಮಾತಾಡೋದಾದ್ರೆ ಇನ್ಶೂರೆನ್ಸ್ ತಗೊಳ್ಬೇಕಾದ್ರೆ ಇದೆಲ್ಲವನ್ನು ಕೂಡ ನೋಡ್ಕೊಳ್ಳಿ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತವಾಗಿ ಕರೆಕ್ಟ್ ಅಲ್ವಾ? ಅದನ್ನು ಇನ್ ಡೆಪ್ತ್ ಸ್ಟಡಿ ಮಾಡಿಕೊಂಡು ಓನ್ಲಿ ದೆನ್ ಯು ಟೇಕ್ ಆರ್ ಪರ್ಚೇಸ್ ದ ಪಾಲಿಸಿ. ರೈಟ್ ಡಾಕ್ಟ್ರೆ, 40 ವರ್ಷ ನೀವು ಬೋನ್, ಹೌದು ಅಲ್ವಾ? ಆರ್ಥೋ ಅಂದ್ರೆ ಬೋನ್ ಅಲ್ವಾ? ಆರ್ಥೋ, ದಟ್ ಇಸ್ ವಾಟ್ ಜನರಲ್ ಪೀಪಲ್ ಥಿಂಕ್. ಲೋಕೋಮೋಟರ್ ಸಿಸ್ಟಮ್, ನಿಮಗೆ ನಡೆದಾಡಿಕೊಂಡಿರ್ಲಿಕ್ಕೆ ಏನೆಲ್ಲ ಬೇಕು, ಲೋಕೋಮೋಟರ್ ಸಿಸ್ಟಮ್, ಅದರಲ್ಲಿ ವಿ ಡೀಲ್ ವಿತ್. ಆ್ಯಕ್ಚುಲಿ ಅನ್ ಆರ್ಥೋಪೆಡಿಕ್ ಸರ್ಜನ್, he deals with a person who walks from the womb to the tomb. ಹುಟ್ಟಿದ ಮಗುವಿನಿಂದ ಕೊನೆಯವರೆಗೆ ನಿಮಗೆ ನಡೆದಾಡಲಿಕ್ಕೆ ಏನೆಲ್ಲ ಬೇಕು. ಸೊ ಇಟ್ ಮ್ಯಾಟರ್ಸ್ ಲೈಕ್ ಯು ಶುಡ್ ಹ್ಯಾವ್ ಎ ನಾರ್ಮಲ್ ಬ್ರೈನ್, ಯು ಶುಡ್ ಹ್ಯಾವ್ ದ ಸ್ಪೈನಲ್ ಕಾರ್ಡ್, ದ ಸ್ಪೈನಲ್ ನರ್ವ್ ರೂಟ್ಸ್, ಮಸಲ್ಸ್, ವೆಸಲ್ಸ್, ಲಿಗಮೆಂಟ್ಸ್, ಜಾಯಿಂಟ್ಸ್, ಪ್ರತಿ ಒಂದು ವಿಷಯ. ಈಗ ಸೂಪರ್ ಸ್ಪೆಷಲೈಸೇಷನ್ ಅಂತ ಅದೆಲ್ಲ ಇದೆ, ಬಟ್ ಜನರ ಮನಸ್ಸಿನಲ್ಲಿ ಇವರು ಮೂಳೆ ಮತ್ತು ಕೀಲು ತಜ್ಞರು. ಇಟ್ ಈಸ್ ನಾಟ್ ಓನ್ಲಿ ಮೂಳೆ ಆ್ಯಂಡ್ ಕೀಲು, ಎವ್ರಿಥಿಂಗ್. ಈವನ್ ನಾವು ಹೇಗೆ ಒಂದು ದೊಡ್ಡ ಗಾಯ ಇದೆ, ಆ ಗಾಯವನ್ನು ಕ್ಲೋಸ್ ಮಾಡಬೇಕು, ವಿ ಟೇಕ್ ಎ ಸ್ಪ್ಲಿಟ್ ಸ್ಕಿನ್ ಗ್ರಾಫ್ಟ್ ಆ್ಯಂಡ್ ದೆನ್ ವಿ ಕವರ್ ದಟ್ wound. ಆ್ಯಂಡ್ ದೇರ್ ಆರ್ ಪ್ರಾಬ್ಲಮ್ಸ್ ವಿತ್ ದ ಲಿಗಮೆಂಟ್ಸ್, ಪ್ರಾಬ್ಲಮ್ಸ್ ವಿತ್ ದ ಟೆಂಡನ್ಸ್, ಇದೆಲ್ಲ. ಈವನ್ ಸಮಟೈಮ್ಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ನರ್ವ್ ಇಂಜುರೀಸ್, ವಿ ಡೂ ನರ್ವ್ ರಿಪೇರ್ ಆಲ್ಸೋ. ಜನರಲ್ ಆರ್ಥೋಪೆಡಿಕ್ ಸರ್ಜನ್ ವಿಲ್ ಡೂ ಆಲ್ ದೀಸ್ ಥಿಂಗ್ಸ್. ಸೊ he deals with the locomotor system, not only the bone and joints. Yes, bone and joints. ಅಲ್ಲ ಡಾಕ್ಟ್ರೆ, ಆಕ್ಚುಲಿ ಬೋರ್ಡ್ ಕೆಳಗಡೆ
ಮೂಳೆ ತಜ್ಞರು. ಅದು ಈಗ ಇದು ಏನಾಗುತ್ತೆ, ನಾವು ಈಗ ಒಂದು ಸಣ್ಣ ಬೋರ್ಡ್ ಹಾಕುವಾಗ ಈಗ ಇವನ್ ಬೋರ್ಡ್ನಲ್ಲಿ ಪ್ರತಿಯೊಂದು ಬರಿತಾ ಇದ್ದರೆ ಮತ್ತೆ ಇವರ ಹೆಸರು ಏನಂತ ಗೊತ್ತಾಗೋದಿಲ್ಲ. ಮೂಳೆ ಮಾಡ್ತೇವೆ, ಟೆಂಡನ್ ಅಲ್ಲ, ಡಾಕ್ಟ್ರ್ ಇಷ್ಟೆಲ್ಲ ಬರ್ತಾರೆ, ಇವರು ಯಾರು, ನಮ್ಗೇನು ಅರ್ಥವೇ ಆಗೋದಿಲ್ಲ. ಅಯ್ಯೋ ಅಂತ. ಮೂಳೆ ಅಂದರೆ ಏನು, ಎಷ್ಟೋ ಜನರಿಗೆ ಕನ್ನಡ ಸರಿ ಬರ್ತಾ ಇರೋದಿಲ್ಲ. ಮೂಳೆ ಅಂದರೆ ಏನು, ಮೂಳೆ, ಮೂಳೆ, ಓ ಮೊಳೆಯ, ನೀಲ, ಎಂತ ಇಂಥ ಇಂಥ ಕನ್ಫ್ಯೂಷನ್ ಆಗ್ತದೆ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಓನ್ಲಿ ಬೋನ್ ಆ್ಯಂಡ್ ಜಾಯಿಂಟ್ಸ್, ಇಟ್ ಈಸ್ ದ ಲೋಕೋಮೋಟರ್ ಸಿಸ್ಟಮ್. ನಿಮಗೆ ನಡೆದಾಡಲಿಕ್ಕೆ ಏನೆಲ್ಲ ಬೇಕು, ಯು ಡೀಲ್ ವಿತ್ ದಟ್ ಲೋಕೋಮೋಟರ್ ಸಿಸ್ಟಮ್. 40 years ನಿಮ್ಮ ಈ ಸುದೀರ್ಘ ಪ್ರಯಾಣದಲ್ಲಿ ಥೌಸಂಡ್ಸ್ ಆಫ್ ಕೇಸಸನ್ನು ನೋಡಿರ್ತೀವಿ ಡಾಕ್ಟ್ರೆ. ತಕ್ಷಣಕ್ಕೆ ಈಗ ನನಗೆ ನೆನಪಾಗಿರೋದು ಏನಂತಂದರೆ, ಈ ಸೀರಿಯಸ್ ಕೇಸಸ್ ಅಂತ ಇರುತ್ತಲ್ಲ, ಸೀರಿಯಸ್ ಕೇಸಸ್ ಅಂದರೆ ಏನೋ ಸಿವಿಯರ್ ಆಕ್ಸಿಡೆಂಟ್ ಆಗಿ ಬಂದವರು ಅಥವಾ ಇನ್ನೇನೋ ಆಗಿ ಬಂದವರು. ಈ ಸೀರಿಯಸ್ ಕೇಸಸ್ಗಳನ್ನು, ಸೆನ್ಸೇಷನಲ್ ಕೇಸಸ್, ನಂಗೆ ಗೊತ್ತಿಲ್ಲ ಪೊಲೀಸ್ ಲ್ಯಾಂಗ್ವೇಜ್ ಅದೇ ಯೂಸ್ ಮಾಡ್ಬೋದಿಲ್ಲ, ನಂಗೆ ಗೊತ್ತಿಲ್ಲ. ಇದನ್ನೆಲ್ಲ ನೀವು ಹ್ಯಾಂಡಲ್ ಮಾಡುವಾಗ ಅಥವಾ ಟ್ಯಾಕಲ್ ಮಾಡುವಾಗ ಒಬ್ಬ ವೈದ್ಯನಾಗಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಡಾಕ್ಟ್ರೆ? ಇದು ಇಟ್ ಈಸ್ ರಿಗರಸ್ ಟ್ರೈನಿಂಗ್ ಅಂತ ಹೇಳ್ತೇವಲ್ಲ, ಸಮಥಿಂಗ್ ಲೈಕ್ ಯುವರ್ ಆರ್ಮ್ಡ್ ಫೋರ್ಸಸ್ ಟ್ರೈನಿಂಗ್. ಮೊದಲಿಗೆ ವೆನ್ ವಿ ಜಾಯಿಂಡ್ MBBS 45 ವರ್ಷದ ಹಿಂದೆ MBBS ನಾನು ಸೇರಿದಾಗ ಹೆದರಿಕೆ ಇರಲಿಲ್ಲ, ಇದನ್ನೆಲ್ಲ ನೋಡಿದ್ದೇವೆ. ಬಟ್ ಏನೋ ಒಂದು ಇದಾಗ್ತಿತ್ತು, ಅಯ್ಯೋ ನನಗಾಗಿದ್ದಿದ್ರೆ, ನನ್ನ ರಕ್ತ ಸಂಬಂಧಿಗಳಿಗಾಗಿದ್ದಿದ್ರೆ ಅಂತೇಳಿ ಹೆದರಿಕೆ ಆಗ್ತಿತ್ತು. ಮೆಲ್ಲ 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 ವಿ ಗೋ ಓವರ್ ದಟ್ ಸ್ಟೇಜ್. ಪೇಷಂಟ್ ಬಂದ ಕೂಡಲೇ ನಾವೆಲ್ಲ ಪ್ರತಿಯೊಂದನ್ನು ಮರ್ತಿರ್ತೇವೆ. ಅವ್ರ ಪರ್ಸನಲಿ ಐ ವುಡ್ ಹ್ಯಾವ್ ಫರ್ಗಾಟ್. ಹೇಗಾದರೂ ಮಾಡಿ ಇವನನ್ನು ಉಳಿಸಬೇಕು, ಈ ವ್ಯಕ್ತಿ ಹೇಗಾದರೂ ಮಾಡಿ ಬದುಕಬೇಕು. ಬದುಕಿ ಅವರಿಗೆ ಅವರು ಮೊದಲಿದ್ದಾಗೆ ಯಾವುದೇ ಒಂದು ತೊಂದರೆ ಆದರೆ 100% ಮಾಡಲಿಕ್ಕಾಗದೆ 99.9% ಇವರಿಗೆ ವಾಪಸ್ ಮಾಡುವಂಥ ನಾವು ಒಂದು ಎಲ್ಲ ರೀತಿಯಲ್ಲಿ ಯಾವುದೇ ರೀತಿಯ ಮನುಷ್ಯ ಪ್ರಯತ್ನದಲ್ಲಿ ನಾವು ವಿಫಲರಾಗಬಾರ್ದು ಅಂತ ಹೇಳಿಕೊಂಡು ಇನ್ ಡೆಪ್ತ್ ವೆನ್ ವಿ ಗೋ ವಿ ವುಡ್ ಹವ್ ರಿಯಲಿ ಫರ್ಗಾಟನ್ ಅಬೌಟ್ ಆಲ್ ದೋಸ್ ಥಾಟ್ಸ್. ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ, ಇಲ್ಲಿ ಇದಾಗ್ತಾ ಇದೆ, ಫಸ್ಟ್ ಏರ್ವೇ ಅವರು ಬ್ರೀತಿಂಗ್ ಏನಾದರೂ ಮಾಡಿ ಅವರು ಶ್ವಾಸ ಮಾಡುವಾಗೆ ಮಾಡಬೇಕು. ಎಸ್ ಆಗೋದಿಲ್ಲ, ವೆಂಟಿಲೇಟರ್ ಅಥವಾ ವೆಂಟಿಲೇಟರ್, ಎಸ್ ಬ್ಲೀಡಿಂಗ್ ಎಲ್ಲೆಲ್ಲಿದೆ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು. ನೆಕ್ಸ್ಟ್ ಯು ಲುಕ್ ಎಟ್ ಆಲ್ ಅದರ್ ವೈಟಲ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಸೊ ವಿ ಸ್ಟಾರ್ಟ್ ವರ್ಕಿಂಗ್ ಇನ್ ಸಚ್ ಎ ವೇ we are not aware of what we are doing other than trying to save that person. ಅಷ್ಟೇ save that person. ನಿಮ್ಗೆ ಇಲ್ಲಿ ಆತ ನರ್ವಸ್ನೆಸ್, ಅದು ಆ ನರ್ವಸ್ನೆಸ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಯು ಆರ್ ಟ್ರೈನ್ಡ್ ಓವರ್ ಸೋ ಮೆನಿ ಇಯರ್ಸ್. ಫಸ್ಟ್ ಅವರನ್ನು ಬಚಾವ್ ಮಾಡುವಂಥದ್ದು, ಹಿ ಶುಡ್ ಬಿ ಅಲೈವ್. ನೆಕ್ಸ್ಟ್ ದೆರ್ ಶುಡ್ ನಾಟ್ ಬಿ ಲಾಸ್ ಆಫ್ ಲಿಂಬ್, ನೋ ಲಾಸ್ ಆಫ್ ಲೈಫ್, ನೋ ಲಾಸ್ ಆಫ್ ಲಿಂಬ್. ಅವರನ್ನು ಹೇಗೆ ಮೊದಲಿದ್ದ ಹಾಗೆ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಆಗ್ತಾ ಇರ್ತದೆ. ಆಗ ಈ ಎಲ್ಲ ನಿಮ್ಮ ಇಮೋಷ್ನಲ್ ಅದು ಇದೆಲ್ಲ ಆಗಲಿಕ್ಕೆ ಭಾಳ ಭಾಳ ಕಷ್ಟ. ಯು ಹ್ಯಾವ್ ನೋ ಟೈಮ್. ಇನ್ನೊಂದು ದಿನ ನೀವು ಆ ಫೋಟೋಸ್ ಇದೆಲ್ಲ ನಿಮಗೆ ಸ್ವಲ್ಪ ಎದಕ್ಕೆ ನಾನು ಇದನ್ನು ಮಾಡಿದೆಲ್ಲ ಅಂತ ಮಾಡುವಾಗ ಯು ಡೋಂಟ್ ನೋ ವಾಟ್ ಯು ಹ್ಯಾವ್ ಡನ್. ಯು ಹ್ಯಾವ್ ಡನ್ ವಾಟ್ ಈಸ್ ಟು ಬಿ ಡನ್. ಕನೆಕ್ಟ್ ಆಗಿ ಇನ್ನೊಂದು ಪ್ರಶ್ನೆ ಕೇಳಬೇಕೀಗ. ನಿಮ್ಮ 40 ವರ್ಷಗಳ ಅನುಭವದಲ್ಲಿ ನೀವು ಕಂಡಂಥ ತುಂಬ ಮನ ಕಲಕುವ ಒಂದು ಕೇಸ್ ನೆನಪಿದೆಯಾ? ಶೇರ್ ಮಾಡಿ. ಬೇಕಾದಷ್ಟಿದೆ, ಒಂದು ಹೇಳಿ. ಬೇಕಾದಷ್ಟಿದೆ. ಒಂದು 1994 ಅಂತ ಎಣಿಸ್ತೇನೆ, 94ರಲ್ಲಿ ಇದು ನಮ್ಮ ಶಿರಿಯಾರ ಸಣ್ಣ ಹುಡುಗ, ಈಗ ಈ ಸಮರ್ ಐ ಥಿಂಕ್ ಮಂಗಳೂರಲ್ಲಿ ಎಲ್ಲಿದ್ದಾನೆ ಗೊತ್ತಿಲ್ಲ, ದಿವಾಕರ್ಷಣೆ ಅಂತ ಹುಡುಗ. ಆಗ ಅವನು ಹೆಚ್ಚಿನ ಅಂಶ 4 ವರ್ಷದ ಹುಡುಗ ಇರಬೇಕು. ಇಲ್ಲಿಯೋ ಶಿರಿಯಾರದ, ಅದು ನನಗೆ ಸರಿಯಾದ ಬ್ರಹ್ಮಾವರ ಹತ್ತಿರ, ಬ್ರಹ್ಮಾವರಲ್ಲ ಶಿರಿಯಾರ ಹತ್ತಿರ ಅಂತ ಒಂದು ವೆಹಿಕಲ್, ಅಕ್ಕ ಮತ್ತೆ ಇವ ತಾಯಿ ಒಟ್ಟಿಗೆ ರಸ್ತೆ ಬದಿಯಲ್ಲಿ ನಿಂತಾಗ ಏನಾಗಿದೆ ಗೊತ್ತಿಲ್ಲ, ಆ ವೆಹಿಕಲ್ ಇತ್ತು, ಆ ಟೈರ್ ಇವನ ಕಾಲಿನ ಮೇಲೆ ಸ್ವಲ್ಪ ಹೋದ ತಕ್ಷಣ ಅವರು ಬ್ರೇಕ್ ಹಾಕಿದ್ದಾರೆ. ಏನಾಗಿದೆ, ಇವನಿಗೆ ಎಷ್ಟು ವಯಸ್ಸು? ಇವನಿಗೆ 4 ವರ್ಷ. 1994 ಐ ರಿಮೆಂಬರ್ 94 ಇದಾಗಿದೆ. ಇವನನ್ನು ಕರ್ಕೊಂಡು ಬಂದಿದ್ದಾರೆ. ಬಂದಾಗ ಮಗುವಿನ ಕಾಲನ್ನು, ಎಡಕಾಲು ಬಟ್ಟೆಯಲ್ಲೆಲ್ಲ ಸುತ್ತಿ ಇದೆಲ್ಲ ಮಾಡಿ, ಮಗು ಸಾಧಾರಣ ಈಸ್ ಗೆಟಿಂಗ್ ಕೋಲ್ಡ್ ಅಲ್ಲ ಕೂಲ್. ನಾವು ಕೈಕಾಲು ಬಿಟ್ಟೆವು, ಈ ಮಗು ಉಳಿಯುವುದು ಕಷ್ಟ ಅಂತೇಳಿ. ಏನೇ ಆಗಲಿ IV ಫ್ಲೂಯಿಡ್ ಸ್ಟಾರ್ಟ್ ಮಾಡಿದೆವು, ಎಲ್ಲ ಇದು ಮಾಡಿಕೊಂಡು KMCಯಲ್ಲಿ ಟ್ರೋಮಾ ಸೆಂಟ್ರಲ್ಲಿ ಇದೆಲ್ಲ ಮಾಡಿಕೊಂಡು ಇದು ಮಾಡುವಾಗ ಆ ಒಂದು ಬಟ್ಟೆ ತೆಗೆದು ನೋಡುವಾಗ ಕೆಲವು ನರ್ಸಸ್ಗಳೆಲ್ಲ ಓಡಿ ಹೋದರು. ಪಾಪ ಸರ್ ನಮಗೆ ನೋಡ್ಲಿಕ್ಕೆ ಅಡ್ಡಿಲ್ಲ ನಾನೆಲ್ಲ ಇದು ಮಾಡಿದ್ದೆ, ಹೇಗಾದರೂ ಮಾಡಿ ಮೆಲ್ಲ ಹೌದಾ ಅಲ್ವ ಅಂತ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಉಂಟು. ಏನು ಕಲ್ಲು ಮುಳ್ಳು ಮಣ್ಣು ಹೊಯ್ಗೆ ಎಲ್ಲ ಉಂಟು ಆ ಕಾಲಿನಲ್ಲಿ. ಆ ಒಂದು ಸಣ್ಣ ಕಾಲಿನ ಇದರಲ್ಲಿ ಸಾಧಾರಣ ಒಂದು ಮಿನಿಮಮ್ 2 ಇಲ್ಲ 3 ಇಂಚ್ ಎಲುಬೇ ಇಲ್ಲ.
ಬರೇ ಮಾಂಸದ ಇದರಾಗೆ ಉಂಟು. ಎಲ್ಲ ನಾವು ಹೇಗಾದರೂ ಮಾಡಿ ಐ ವಿ ಫ್ಲೂಯಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆವು. ಇದನ್ನು ಬ್ಲಡ್ ಫಾರ್ ಗ್ರೂಪಿಂಗ್ ಕ್ರಾಸ್ ಮ್ಯಾಚಿಂಗ್ ಇದೆಲ್ಲ ಆಯಿತು. ಎಲ್ಲ ಮಾಡುವಾಗ ಮತ್ತೆ ಅವ್ರ ಹತ್ರ ಒಂದು 15-20 ನಿಮಿಷದ ನಂತರ ಹೇಳಿದೆವು, ನಂಬರ್ 1 ದಯಮಾಡಿ ನೀವು ನಮ್ಮನ್ನು ದೂರಬಾರ್ದು, ತುಂಬ ಕ್ರಿಟಿಕಲ್ ಇದೆ, ಏನೂ ಹೇಳಲಿಕ್ಕೆ ಬರುವುದಿಲ್ಲ. 2 ದಿನ ಏನೂ ಹೇಳುವುದಿಲ್ಲ ನಾವು, ನಮ್ಮ ಮನುಷ್ಯ ಪ್ರಯತ್ನವನ್ನು ಎಲ್ಲ ಮಾಡ್ತೇವೆ, ಬಟ್ ಏನೂ ಹೇಳಲಿಕ್ಕಾಗೋದಿಲ್ಲ. ಯಾವುದೇ ಗಳಿಗೆಗೆ ಏನು ಆಗ್ಬೋದು. ಅಯ್ಯೋ ಅವರು ಪಾಪ ತಂದೆ ತಾಯಿ ತಲೆ ತಿರುಗಿ ಬಿದ್ದು ಇದೆಲ್ಲ ಆಗಿ ಈಗಲೂ ನೆನಪಿದೆ ನನಗೆ. ಹೇಳಿದೆವು. ಅದರ ನಂತರ ಎಮರ್ಜೆನ್ಸಿ ಸರ್ಜರಿಗೆ ಅದು ಕ್ಲೀನ್ ಮಾಡಲಿಕ್ಕೆ ಕರ್ಕೊಂಡು ಹೋಗಿದೆವು. ಅಲ್ಲಿ ಕ್ಲೀನೆಲ್ಲ ಮಾಡಿ ಇದೆಲ್ಲ ಮಾಡಿ ಪ್ಲಾಸ್ಟರ್ ಎಲ್ಲ ಹಾಕಿ ಇಟ್ಟೆವು. ಕಾಲು ಉಳಿತದೆ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ, ಜೀವ ಉಳಿತದೆ ಇಲ್ವಾ ಅದು ಗೊತ್ತಿಲ್ಲ. ಅಂತೂ ಮಗು ವಾಸ್ ಫೈನ್. ನೆಕ್ಸ್ಟ್ ಮಾರ್ನಿಂಗ್ ಮಗು ಶ್ವಾಸ ಮಾಡ್ತಾ ಉಂಟು, ಮಗು ಆರಾಮುಂಟು. ಆರಾಮಂದರೆ ತೊಂದರೆಗಳು ಕಾಣುವುದಿಲ್ಲ. ಕಾಲು ಉಳಿದಿದೆ, ಪಾದ. ಈಗ ಪಾದ ಉಳಿದ್ರೆ ಆ ಒಂದು ಸಣ್ಣ ಪೀಸ್, ಸಣ್ಣ ಮಗು ಇದ್ದ ಕಾರಣ ಅದು ನಮಗೆ ಒಂದು ಪ್ರಕೃತಿ ನಮ್ಮ ಜೊತೆಗೆ ಇರ್ತದೆ. ಇಟ್ ವಿಲ್ ಹೆಲ್ಪ್ ಅಸ್, ನೇಚರ್. ರಿಪೀಟೆಡ್ ಪ್ರತಿ 48 ಗಂಟೆಗಳಿಗೆ ಒಂದು ಸಲ ಮಗುವನ್ನು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್. ನನ್ನ ಸೀನಿಯರ್ಸ್ ಎಲ್ಲ ಹೇಳಿದರು, ಆಗಲಿ ಮಾರ್ರೆ ನೀನು ಒಳ್ಳೆ ಕೆಲಸ ಮಾಡ್ತಿದ್ದಿ, ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತೇವೆ. ಮತ್ತು ಆಸ್ಪತ್ರೆಯ ಸೂಪ್ರಿಂಟೆಂಡೆಂಟ್ ಅಂತ, ಎಸ್ ಯು ಆರ್ ಡೂಯಿಂಗ್ ಗುಡ್ ಜಾಬ್, ಚೆನ್ನಾಗಿ, ವಿ ಆರ್ ಆಲ್ ವಿತ್ ಯು ಡೂ ದ ಬೆಸ್ಟ್ ಅಂತೇಳಿ. ಮತ್ತು ಪಾಪ ಇವರೆಲ್ಲ ಸುಮಾರು ಕಡೆಯಲ್ಲೆಲ್ಲ ಲೆಟರ್ಸ್ ಎಲ್ಲ ಬರೆದು ಇದೆಲ್ಲ ಮಾಡಿಕೊಂಡು ತುಂಬ ಕಡೆಯಿಂದ ಅವರಿಗೆಲ್ಲ ಹಣ ಎಲ್ಲ ಬಂದು, ಇವರು ಪಾಪ ಕಡು ಬಡವರು. ಬ್ರಹ್ಮ ಅವರ ಸಕ್ಕರೆ ಕಾರ್ಖಾನೆ ಹತ್ತಿರ ಯಾವುದೋ ಕ್ಯಾಂಟೀನಲ್ಲಿ ಏನೋ ಕೆಲಸ ಮಾಡೋದಂತಂದೆ. ನಾವು ಅರ್ಧ kg ಅಕ್ಕಿ ಹಿಡ್ಕೊಂಡು ಹೋಗಿ ಮನೆಯಲ್ಲಿ ಬೇಯಿಸೋದು ಡಾಕ್ಟ್ರಿ ಅಂತ. ಆಗಲಿ, ನಮ್ಮಿಂದ ಆಗುವಂಥದ್ದು ಮಾಡ್ತೇವೆ. ಮಗು ಉಳಿದಿದೆ, ಕಾಲು ಉಳಿದಿದೆ, ಯಾವ್ದಾರು ತುಂಬ ಪ್ರಾಬ್ಲಮ್ಸ್ ಉಂಟು ಅಂತ. ಇದನ್ನು ಮಾಡಿಕೊಂಡು ಸಾಧಾರಣ ಒಂದು ತಿಂಗಳ ನಂತರ ಮಗುವನ್ನು ಡಿಸ್ಚಾರ್ಜ್ ಮಾಡುವ ಪರಿಸ್ಥಿತಿಗೆ ಬಂತು. ಅದು ಡಿಸ್ಚಾರ್ಜ್ ಮಾಡಿ ಎಲ್ಲ ಉಳಿದದ್ದೆಲ್ಲ ಹಣ ಎಲ್ಲ ಕಟ್ಟಿ ಇದೆಲ್ಲ ಮಾಡಿದರು. ಆಫ್ಟರ್ ದ್ಯಾಟ್ ಎಗೈನ್ ಒಂದು 2 ವಾರದಲ್ಲಿ ಬಂದರೆ ಪ್ಲಾಸ್ಟರ್ನ ಒಳಗೆ ಎಲ್ಲ ನಿಮ್ಮ ಮ್ಯಾಗಟ್ಸ್ ಅಂದರೆ ಹುಳ, ಫುಲ್ ಹುಳ. ತಂದೆ ತಾಯಿ ಹೇಳಿದ್ರು, ಬೇಡ ಸರ್, ಕಾಲು ಕಟ್ ಮಾಡಿ ಸರ್, ನೀವು ಇದು ಮಾಡಿ. ಹುಳ ಅಂತ ಹೇಳಿದರೆ ನೀವೇನು ಹೆದರಬೇಡಿ, ಇದೆಲ್ಲ ನಮ್ಗೆ ಗೊತ್ತುಂಟು, ನಾವೇಗ. ಅದಕ್ಕೆ ನಾವು ಟರ್ಪೆಂಟೈನ್ ಹಾಕಿ ಎಲ್ಲ ಗಾಯ ಕ್ಲೀನ್ ಉಂಟು. ಅದು ಸತ್ತ ಇದನ್ನು ಮಾತ್ರ ತಿಂತದೆ. ಪುನಃ ಪ್ಲಾಸ್ಟರ್ ಹಾಕಿ ಸಾಧಾರಣ ಆ ಮಗುವನ್ನು ನಾವು ಒಂದು 6 ತಿಂಗಳು ಕಂಟಿನ್ಯೂಸ್ ರೆಗ್ಯುಲರ್ಲಿ ತಿಂಗಳು ಕರ್ಕೊಂಡು ಬರೋದು. ಕೆಲವೊಮ್ಮೆ ಹುಳ ಇರ್ತದೆ, ಅದನ್ನೆಲ್ಲ ತೆಗೆಯುವುದು. ಉಳಿದವರೆಲ್ಲ ನನಗೆ ಹೇಳೋದು, ಆಗೋದು ಮಾರೆ ನಿನ್ನ ಒಂದು ಪೇಷನ್ಸ್, ಎಷ್ಟೆಲ್ಲ ನೀನು ಇದು ಮಾಡ್ತಾ ಇದ್ದಿ, ಕಾಲು ಉಳಿತದಪ್ಪ, ನೀವು ಅದರ ಬಗ್ಗೆ ಇದು ಮಾಡಬೇಡಿ ಅಂತ. ಈಗ ಪಾಪ ಅದರ ನಂತರ ಪಾಪ ಆ ಕಾಲಿನ ಮೇಲೆ ಅದು ಚರ್ಮ ಎಲ್ಲ ತೆಗೆದು ಡಿಡ್ ಸ್ಪ್ಲಿಟ್ ಸ್ಕಿನ್ ಗ್ರಾಫ್ಟಿಂಗ್ ಇದೆಲ್ಲ ಪ್ರತಿಯೊಂದು ನಾವು ಜಾಗ್ರತೆಯಲ್ಲಿ ಮಾಡಬೇಕು. ಬಿಕಾಸ್ ಅವ್ರ ಹತ್ರ ಹಣ ಇಲ್ಲದ ಕಾರಣ ಅವ್ರ ಹತ್ರ ಏನು ಆ ಡೆಪಾಸಿಟ್ ಮಾಡಿದ್ದುಂಟು ಅದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗೋದು. ಎಲ್ಲರೂ ಇದಾಗಲಿ ಮಾರಿ, ನೀನು ಒಳ್ಳೆ ಕೆಲಸ ಮಾಡಿದ್ದಿ. ತುಂಬ ಜನರು ಪಾಪ ದೇವ್ ಹೆಲ್ಪ್. ಡಾಕ್ಟ್ರೇ ನಿಮ್ಮ ಇದಲ್ವ, ನಾವು ಅದಕ್ಕೆ ನಾವು MS ಆಫೀಸಿಗೆ ನಾನು ಅವರಿಗೆ ಕ್ಲಿಯರ್ಲಿ ಹೇಳಿದಿತ್ತು, ಯು ಪೇ ಇಟ್ ಟು ದಟ್ ಪೇಷಂಟ್ಸ್ ಅಕೌಂಟ್. ಅವರಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಫೀಸಲ್ಲಿ ಕಟ್ಟಿ ಅದನ್ನು ಇದು ಮಾಡಿಕೊಂಡು ಅವನಿಗೆ ಮಾತ್ರ ಟ್ರೀಟ್ಮೆಂಟಿಗೆ ಆಗ್ತದೆ, ಬೇರೆ ಏನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹುಡುಗ ಇದಾಗಿಕೊಂಡು ನನಗೆ ನೆನಪುಂಟು. ಮತ್ತು ನಾನು 2 ವರ್ಷ ದೇಶದಲ್ಲಿ ಇರಲಿಲ್ಲ. 99ರಲ್ಲಿ ಮಣಿಪಾಲ ಬಿಟ್ಟೆ. ಮತ್ತು ಯಾವಾಗಲೂ ಒಂದು 2003-4ರಲ್ಲಿ ಅವನದ್ದೊಂದು ಉಪನಯನಕ್ಕೆ ಅವನ ತಂದೆ ತಾಯಿ ಮನೆಗೆ ಬಂದು ಹೇಳಿದರು. ನನ್ನ ತಂದೆಯವರು ಕೋಟೇಶ್ವರಕ್ಕೆ ಹೋದರು. ಅದರ ನಂತರ ಮದುವೆ ಆಗಿ ಈಗ ಒಂದು ಮಗು ಉಂಟು, ಅದೇ ಕಾಲಿನ ಮೇಲೆ ನಡೀತಾ ಇದ್ದಾನೆ. ಸೊ ಇಂಥದ್ದು ಭಾಳಷ್ಟು ಉಂಟು. ಬಟ್ ದಿಸ್ ಪೇಷಂಟ್ ಐ ಕ್ಯಾನ್ ನೆವರ್ ಫರ್ಗೆಟ್. ಡು ಯು ಥಿಂಕ್ ಇದು ಈ ಕೇಸ್ ಇದು ಮಿರಾಕ್ಯುಲಸ್ ಕೇಸ್ ಅಂತ? ನೋಡಿ, ಮಿರಾಕ್ಯುಲಸ್ ಅಲ್ಲ ಇದರಲ್ಲಿ. ಹೇಗೆ ಅಂತ ಹೇಳಿದರೆ, ನಾನು ದೇವರಲ್ಲಿ ನಂಬುವವ. ಅವರ ನಸೀಬು ನಮ್ಮ ನಸೀಬು ಸರಿ ಇದ್ದರೆ ಏನೋ ಒಂದು ಕಷ್ಟ ಕಾಲದಲ್ಲಿ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ಲೈಫ್. ಇದರಲ್ಲಿ ನಾನು ಒಂದು ಪೈಸೆ ಕ್ರೆಡಿಟ್ ತೆಗೆದುಕೊಳ್ಳೋದಿಲ್ಲ. ಎಲ್ಲ ಐ ಹ್ಯಾವ್ ಟ್ರೀಟೆಡ್ ದ ಪರ್ಸನ್, ಗಾಡ್ ಹ್ಯಾಸ್ ಹೀಲ್ಡ್ ಹಿಮ್ ಆರ್ ಹರ್ ಅಂತ ಹೇಳಿದಾಗೆ, ನಮ್ಮ ಮನುಷ್ಯ ಪ್ರಯತ್ನದಲ್ಲಿ ಏನೂ ಚ್ಯುತಿ ಬರದ ಹಾಗೆ ನಾವು ನೋಡಿಕೊಂಡಿದ್ದೇವೆ. ಅವನದ್ದು ನಸೀಬಿದೆ, ಅಷ್ಟು ಕಷ್ಟಪಟ್ಟು ನಂತರ ನಡೆಯುವಂಥದ್ದು ನಸೀಬಿದೆ. ಅದೇ ಕಾಲಿನ ಮೇಲೆ ನಡೀತಾ ಇದ್ದಾನೆ. ಆ ಕಾಲು ಬಿನಿ ನೋಡಿದರೆ ನೀವು ಊರು ಬಿಟ್ಟು ಓಡ್ತೀರಿ, ಅಷ್ಟು ಡೇಂಜರ್ ಕಾಣ್ತದೆ. ಬಟ್ ಎಲ್ಲ ದಿನನಿತ್ಯದ ಅಗತ್ಯ. ಸ್ಕೂಟರ್ ಬಿಟ್ಟುಕೊಂಡು ತಿರುಗಾಡ್ತಾ ಇರ್ತಾನೆ. ವೆರಿ ಗುಡ್. ಈಗ ಆರಾಮಾಗಿ ಅಲ್ಲ, ಆರಾಮಂದ್ರೆ ನಮ್ಮ ಮಟ್ಟಿಗೆ ಆರಾಮ. ಬಟ್ ಆ ಕಾಲದ ಮೇಲೆ ಅಷ್ಟಾಗಿದೆ. ಓಕೆ, ಇದು ಒಂದಾಯ್ತು. ಇದು ಮನ ಕಲಕುವ ಒಂದು ಘಟನೆ ಆಯಿತು. ತುಂಬ ಚಾಲೆಂಜಿಂಗ್ ಅಂತ ಅನ್ಸಿರೋ ಕೇಸ್ ನೆನಪಿದೆಯಾ? ಒಂದು ಯಾವುದಾದ್ರೂ ಹೇಳಿ ಡಾಕ್ಟರ್. ಚಾಲೆಂಜಿಂಗ್ ಅಂತ ಕೇಸ್ ಒಂದು, ನಮ್ಮ ಅವರು, ನಾನು ಹೆಸರು ಹೇಳಿದರೆ ಕರೆಕ್ಟ್ ಆಗೋದಿಲ್ಲ, ಅವರು ಉಡುಪಿಯ ಸುತ್ತಮುತ್ತಲಲ್ಲೇ ಇದ್ದಾರೆ. ಇವರು ಯಾವುದೋ ಒಂದು ರ್ಯಾಲಿಗೆ ಮಂಗಳೂರಿಗೆ ಬಂದಿದ್ದರು. ಇದು ಈಗ
ಐ ಕಾಂಟ್ ರಿಮೆಂಬರ್ ಕರೆಕ್ಟ್ಲಿ 1995 96 ಏನೋ ಇರ್ಬೋದು. ಇದು ಆಯಿತು. ಅವರನ್ನು ಬಸ್ಸಿನಲ್ಲಿ ವಾಪಸ್ ಬರುವಾಗ ಅವರು ಮಲ್ಪೆ ಅವರಂತ ನನಗೆ ನೆನಪು. ಕೈ ಹೊರಗಿಟ್ಟುಕೊಂಡು ಬರುವಾಗ ಎಂಥದೋ ಡಿಕ್ಕಿ ಹೊಡೆದು ಎಲ್ಬೋ ಪುಡಿ ಪುಡಿ. ಅಲ್ಲಿ ಎಲ್ಲಿಯೋ ಆಸ್ಪತ್ರೆಯಲ್ಲಿ ತೋರಿಸಿದಾಗ ಇದು ಕೈ ಕಡಿಬೇಕು ಅಂತಾಯಿತು. ಅಲ್ಲಿಂದ ಅವರು ಇಮಿಡಿಯೇಟ್ಲಿ ದೇ ಕೇಮ್ ಟು ಮಿತ್ರ ಹಾಸ್ಪಿಟ್ಲ್ ಉಡುಪಿ, ಮಲ್ಪೆ, ನಮಗೆ ಉಡುಪಿ ಹತ್ರ. ಅಲ್ಲಿ ಬಂದು ಇದಕ್ಕೆ ಉಡುಪಿಯಲ್ಲಿ ಅವರು ಕೂಡ ಹೇಳಿದರು ಇದು ನಮ್ಮಿಂದ ಆಗಲಿಕ್ಕಿಲ್ಲ, ನೀವು ಮಣಿಪಾಲಕ್ಕೆ. ಅಲ್ಲಿ ಮಣಿಪಾಲದಲ್ಲಿ ಬಂದ ಕೂಡಲೇ ನೋಡಿದೆವು, ಅದು ಭಯಂಕರ ಕಂಪ್ಲೀಟ್ ಪುಡಿ, ಏನೂ ಇಲ್ಲ. ಸರ್ ಹೀಗೀಗೆ ಹೇಳಿದ್ದಾರೆ. ಅಲ್ಲ, ನಾವು ಕಡಿಯುವಂಥದ್ದು ಮಾಡೋದಿಲ್ಲ ಮಾರ್ರೆ, ಬಟ್ ಏನು ಹೇಳಲಿಕ್ಕಾಗೋದಿಲ್ಲ. ಕೈ ಉಳಿದ್ರೆ ಮತ್ತು ನೀವು ಅದನ್ನು ನಾವು ಉಳಿಸ್ಬೋದು. ಎಡ ಕೈ ಉಳಿದ್ರೆ ಮತ್ತೆ ನಾವು ಪ್ರೊಸೀಡ್ ಮಾಡ್ಬೋದು, ನೋಡಬೇಕು ಹೇಗೆ ಆಗ್ತದೆ ಅಂತೇಳಿ. ಎಸ್, ಮಧ್ಯರಾತ್ರಿ ಅವರನ್ನು ಎಮರ್ಜೆನ್ಸಿ ಇದಕ್ಕೆ ಸರ್ಜರಿ ಎಲ್ಲ ಮಾಡಿ ಫಿಕ್ಸೇಟ್ರೆಲ್ಲ ಹಾಕಿ ಇದು ಮಾಡಿದ್ದೆವು. ಇದಾಯಿತು. ದೇವರ ದಯೆಯಿಂದ ಕೈ ಉಳಿತು. ಅವರಿಗೆ ಭಾರಿ ಖುಷಿ. ಸರ್ ನನ್ನದೆಲ್ಲ ಪ್ರಾಬ್ಲಮ್ ಇಜ್ಜತ್ತೆ. ಅಯ್ಯೋ ಮಾರೆ, ಇಷ್ಟೆಲ್ಲ ಪೆಟ್ಟಾಗಿದೆ, ಇನ್ನು ಕೈ ಯೂಸ್ ಮಾಡ್ತಾನೆ ಇಲ್ವ ಅಂತೆಲ್ಲ. ನಾವು ಹೇಳೋದು ಕೈ ವಿಲ್ ಬಿ ಓನ್ಲಿ ಎ ಪೇಪರ್ ವೇಟ್. ಕೈ ಎಂಥದೂ ಮಾಡಲಿಕ್ಕಾಗೋದು, ಕೈ ಒಂದು ಉಂಟಷ್ಟೇ, ಏನೂ ಮಾಡಲಿಕ್ಕಾಗೋದಿಲ್ಲ. ಅತ್ತೆ ಡಾಕ್ಟ್ರೆ ಬೇತದಲ್ಲ. ಇವರಿಗೆ ಹೇಳೋದು ಹೇಗೆ, ಎಂಥ ಪ್ರಾಬ್ಲಮ್ ಇದೆ ಸ್ವಾಮಿ, ನಿಮಗೆ ಹೇಳಿದ್ರೆ ಅದು ತೊಂದರೆ ಇಲ್ಲ. ಆಯಿತು, ಎಲ್ಲ ಕರೆಕ್ಟಾಗಿ ಇವರಿಗೆ ಡಿಸ್ಚಾರ್ಜ್ ನಾಳೆ ಅಂತ ಹೇಳುವಾಗ ಸಡನ್ಲಿ ಇಲ್ಲಿಂದ ಒಂದು ರಕ್ತನಾಳ ರಪ್ಚರ್ ಆಗಿ ಪೇಷಂಟ್ ನಾವು ಕಳೆದುಕೊಂಡಿದ್ದೇವೆ ಅಂತ ಆ ಲೆವೆಲಿಗೆ ಬಂತು. ನಾನೇ ನೆನಪಿದೆ, N5 ವಾರ್ಡ್ ಅಂತ KMC N5. ಅಲ್ಲ, ಆ N5 ಭಯಂಕರ ಹೆಸರುವಾಸಿ ಡಾಕ್ಟರ್. ಹಾಗೆಲ್ಲ ಕಾಕತಾಳೀಯ ಇಟ್ ಮೇ ಬಿ N3 N2 N5. ಬಟ್ ಅಲ್ಲಿಂದ ತುಂಬಾ ಸಲ ಕೇಳಿದ್ರು ಏನು, ಅಲ್ಲಿಂದ ಅವನನ್ನು ಟ್ರಾಲಿಯಲ್ಲಿ ಹಾಕಿ ಒಟ್ಟಿಗೆ ಓಡಿ ಇದೆಲ್ಲ ಮಾಡಿಕೊಂಡು ನಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಸರ್ಜನನ್ನು ಕರೆದೆವು, ಅದು ರಿಪೇರ್ ಮಾಡಲಿಕ್ಕೆ. ಮತ್ತು ಅದಕ್ಕೊಂದು ಫ್ಲ್ಯಾಪ್ ಅಂತೇಳಿ ಮಸಲನ್ನು ಮೆಲ್ಲ ಇದು ಮಾಡಿಗ. ನನ್ನ ಮಾಸ್ಟ್ರು ಆಗ ಹೇಳಿದರು, ಎಲ್ಲ ಮಾರೆ ನಿನಗೆ ಮಂಡೆ ಸರಿ ಇಲ್ಲ, ನೀನು ಆ ಪೇಷಂಟನ್ನು ಕೊಲ್ತಿ ಎಲ್ಲ ಜೋರು ಮಾಡಿದ್ರು. ಅಲ್ಲ ಸರ್, ನೋಡುವ, ಒಂದು ಪ್ರಯತ್ನ ಮಾಡುವ, ಇನ್ನು ಆಗದಿದ್ದರೆ ಮತ್ತೆ ಹೋಯ್ತು. ಅಂತೂ ಇದಾಗಿ ಒಂದು ವಾರದಲ್ಲೆಲ್ಲ ಒಳ್ಳೆ ಹೀಲಿಂಗ್ ಎಲ್ಲ ಆಯಿತು, ಹೋಯ್ತು. ಈಗಲೂ ಅವರು ಕೆಲವೊಮ್ಮೆ ಸಿಗ್ತಾರೆ ನನಗೆ, ನಾನು ಹೆಸರು ಹೇಳೋದು ಸರಿಯಾಗೋದಿಲ್ಲ, ಈಗಲೂ ಸಿಗ್ತಾರೆ. ಕೈ ಬಿನಿ ನೀವು ನೋಡಿದರೆ ಖಂಡಿತ ನೀವು ಓಡಿ ಹೋಗ್ತೀರಿ, ನೋಡ್ಲಿಕ್ಕಾಗೋದಿಲ್ಲ ನೀವು. ಆ ಕೈಯಲ್ಲಿ ಬೈಕ್ ಬಿಡ್ತಾರೆ, ಕಾರ್ ಬಿಡ್ತಾರೆ. ಅವರು ಮದುವೆ ಆಗಿ ಮತ್ತು ಹಾಗೆ ಅವರು ವಾಸ್ ಎ ವೆರಿ ಜೂನಿಯರ್ ಪರ್ಸನ್, ಐ ಮಸ್ಟ್ ಬಿ 21-22 ಇಯರ್ಸ್ ಓಲ್ಡ್. ಈಗೆಲ್ಲ ಒಂದು ಫುಲ್ ಫ್ಯಾಮಿಲಿ ಇದೆಲ್ಲ ಶರ್ಟೆಲ್ಲ ಹಾಕಿ ಹೋಗೋಕೆ ಯಾರು ನಂಬುದಿಲ್ಲ. ಈಗೆಲ್ಲ ಕೈಯಲ್ಲಿ ಎಂಥದ್ದು ಮೂಮೆಂಟ್ ಇಲ್ಲ, ಈ ಕೈಯಲ್ಲಿ ಎಂಥದ್ದು ಇಲ್ಲ, ಕೈ ಹೀಗೆ ಇರ್ತದೆ. ಬಟ್ ಅವರು ನಡೆದುಕೊಂಡು ಹೋಗುವಾಗ ಅದೆಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಎಂಥ ನಾವು ಏನು ಮಾಡಿದ್ದೇವೆ. ಬಟ್ ಹೀ ಈಸ್ ಸೋ ವೆರಿ ಹ್ಯಾಪಿ. ನನ್ನನ್ನು ನೀವು ಬದುಕಿಸಿದ್ದೀರಿ, ನನ್ನ ಕೈಯನ್ನು ಉಳಿಸಿದ್ದೀರಿ ಅಂತ. ಕೈ ಉಳಿಸಿ ನಾನು ಏನು ಮಾಡಿದ್ದೇನೆ ನನಗೆ ಗೊತ್ತಿಲ್ಲ, ಬಟ್ ಹೀ ಈಸ್ ವೆರಿ ಹ್ಯಾಪಿ. ಅಲ್ಲ, ಈ ಥರದ ಪೇಷಂಟ್ಸ್ ಅಂತ ಹೇಳಬಾರ್ದು, ಸಾರಿ, ಈ ಥರದ ವ್ಯಕ್ತಿಗಳ ಒಂದು ಮನಸ್ಥಿತಿ, ಅವರ ವಿಲ್ ಪವರ್, ಅದಕ್ಕೆ ಕ್ರೆಡಿಟ್ ಕೊಡಬೇಕು. ಅವರ ಅಣ್ಣ ಇವರೆಲ್ಲ ನಾನು ಅಲ್ಲಿ ಹತ್ತಿರ ಸಿಕ್ಕಿದಾಗೆಲ್ಲ, ಡಾಕ್ಟ್ರೇ ಇದು ಹೇಗೆ ನೀವು ಮಾಡಿದ್ದೀರಿ ಅಂತ ಯಾವಾಗಲೂ ನಿಮ್ಮನ್ನು ನೆನಪು ಮಾಡ್ತೇವೆ. ಅದು ಯಾವಾಗ ನಾವು ಕೇಳ್ತೇವೆ, ಇಟ್ ಈಸ್ ಲೈಕ್ ಡಾಕ್ಟರ್ಸ್ ಡೇ. ಆಗ್ಬೋದು ಮಾರೆ, ನಾನೊಂದು ಈ ವೃತ್ತಿಯಲ್ಲಿ ಏನೋ ಒಂದು ಒಳ್ಳೆಯದು ಮಾಡಿದ್ದೇನೆ ಅಂತ ಖುಷಿ ಆಗ್ತದೆ. ರೈಟ್, ಮೂವಿಂಗ್ ಆನ್ ಡಾಕ್ಟ್ರೇ, ಇದನ್ನೊಂದು ನಾನು ಕೇಳಲೇಬೇಕು, ಇಲ್ದಿದ್ರೆ ಇವತ್ತಿನ ಈ ನಮ್ಮ ಸಂದರ್ಶನ ಇದು ಇನ್ಕಂಪ್ಲೀಟ್ ಆಗ್ಬೋದು. ಸೆಕೆಂಡ್ ಒಪಿನಿಯನ್ ಪಡೆಯುವುದು ಎಷ್ಟು ಮುಖ್ಯ, ಪಡಿಲೇಬೇಕಾ ಅಥವಾ ಬೇಡವಾ? ಎಗೇನ್ 100% ನನ್ನ ಪರ್ಸನಲ್ ಒಪಿನಿಯನ್, ಎಸ್. ನನ್ನಲ್ಲಿ ಎಷ್ಟೋ ಜನರು ಬಂದು ಕೇಳಲಿಕ್ಕುಂಟು, ನಮಗೆ ಗೊತ್ತಿದೆ ಇದು ಈಗ ಏನೋ ಸಣ್ಣ ವಿಷಯ ಅಲ್ಲ, ಇದು ಸೀರಿಯಸ್ ವಿಷಯ. ಅಲ್ಲಿ ಹೇಳಿದರೆ ಅವರು ತಲೆ ತಿರುಗಿ ಬೀಳ್ತಾರೆ. ಅವರಿಗೆ ಸವಿವರವಾಗಿ ಚಂದದಲ್ಲಿ ಹೇಳೋದು, ನೋಡಿ ಹೀಗೀಗಿದೆ. ಅಲ್ಲ ಸರ್, 30 ವರ್ಷದಿಂದ ನನಗೇನು ತೊಂದರೆ ಆಗಲಿಲ್ಲ. ಹೌದು ಸ್ವಾಮಿ, ನನ್ನ ಗುರುಗಳು ಕರೆಸಿದ್ದೇನಂತ ಹೇಳಿದರೆ, ವಿಷ ಸರ್ಪ ನಿಮ್ಮ ತಲೆ ದಿಂಬಿನ ಅಡಿಯಲ್ಲಿ ಇಟ್ಟುಕೊಂಡು 30 ವರ್ಷ ನೀವು ಮಲಗಿದ್ದೀರಿ, ಒಂದೇ ಒಂದು ಸಲ ಏನೂ ಮಾಡಲಿಲ್ಲ, ತೊಂದರೆ ಇಲ್ಲ, ಹಾಗೇ ಮಲಗಿ ಅಂತ ನಾನು ಹೇಳೋದಿಲ್ಲ. ಯಾಕಂತೇಳಿದರೆ ಅದು ವಿಷ ಸರ್ಪ, ಅದು ಬೇಕಂತಲ ಬೇಡದಿಲ್ಲ. ಎಲ್ಲಿಯಾದರೂ ಕಚ್ಚಿದರೆ ವಿಷವೇ. 30 ವರ್ಷವನ್ನು ಮಾಡಲಿಲ್ಲ, ಆ ಹೊತ್ತಿಗೆ ಏನೋ ಮಾಡಿತು, ಮುಗೀತು. ಹಾಗಾಗಿ ಆ ಪ್ರಕಾರ ನಾನು ಹೇಳುವಂಥದ್ದು ಅಂತ ಹೇಳಿದರೆ, ಇದು ಖಂಡಿತ ನೀವು ಒಂದು ಬಯಾಪ್ಸಿ ಮಾಡಿಸಬೇಕು. ಬಯಾಪ್ಸಿ ಮಾಡಿಸಿಕೊಂಡು ಅದಕ್ಕೆ ಸರ್ಜರಿ ಬೇಕಾದರೆ ಸರ್ಜರಿ, ಅದಕ್ಕೇನು ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ನೀವು ಮಾಡಿಸಿಕೊಳ್ಳಿ. ಈಗ ಪಾಯಿಂಟ್ ಏನಂತ ಹೇಳಿದರೆ, ನೀವು ನನ್ನ ಹತ್ರ ಬಂದಿದ್ದೀರಿ, ನೀವು ನನ್ನ ಹತ್ರ ಕೇಳಿದ್ದೀರಿ, ಹೇಳುವಂಥದ್ದು ನನ್ನ ಧರ್ಮ. ಆದರೆ ನಿಮಗೆ ಪರಿಚಯದವರು, ನಿಮಗೆ ಗುರ್ತ ಇದ್ದವರು, ಅವರ ಹತ್ರ ಸೆಕೆಂಡ್ ಒಪಿನಿಯನ್ ದಯವಿಟ್ಟು ಕೇಳಿ. ಏನು ಮಾಡಬೇಕು,
ಯಾರ ಹತ್ರ ಮಾಡಿಸಬೇಕು, ಯಾವಾಗ ಮಾಡಿಸಬೇಕು, ನಿಮ್ಗೆ ಬಿಟ್ಟ ವಿಚಾರ. ಇಲ್ಲಿ ಒಂದು ಫೀಲಿಂಗ್ ಈ ಪೇಷಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಕೇಳೋದು ಡಾಕ್ಟ್ರೆ, ಪೇಷಂಟಿಗೆ ಈ ಥರನೂ ಅನ್ಸ್ಬೋದಲ್ಲ, ಈ ಡಾಕ್ಟ್ರ್ ಈ ಥರ ತಿಳ್ಕೊಳ್ಬೋದಾ, ಇವರಿಗೆ ನನ್ನ ಹತ್ರ ನಂಬಿಕೆ ಇಲ್ಲ ಅಂದ ಮೇಲೆ ಇವ್ರು ನನ್ನ ಹತ್ರ ಯಾಕೆ ಬಂದರು? ಅದು ಬಹಳ ಬಹಳ ದೊಡ್ಡ ತಪ್ಪು. ನನ್ನ ವೃತ್ತಿಯಲ್ಲಿ ನಾನು ಏನು ವಾಟ್ ಐ ಕನ್ಸಿಡರ್ ಇಟ್ ಆಸ್ ಈಸ್, ಈಗ ನೀವು ಅಲ್ಲಿ ಕೂತಿದ್ದೀರಿ, ಅದು ಚನ್ನಕೇಶವ. ಈ ವ್ಯಕ್ತಿ ಚನ್ನಕೇಶವನ ಹತ್ರ ಯಾವ ರೀತಿಯಲ್ಲಿ ವ್ಯವಹರಿಸಬೇಕು, ಯಾವ ರೀತಿಯಲ್ಲಿ ವಾಟ್ ಶುಡ್ ಬಿ ದ ಆ್ಯಟಿಟ್ಯೂಡ್ ಆ್ಯಂಡ್ ವಾಟ್ ಶುಡ್ ಬಿ ಯುವರ್ ಅಪ್ರೋಚ್, ಅದು ಇಂಪಾರ್ಟೆಂಟ್. ನನ್ನ ಹತ್ರ ನಂಬಿಕೆ ಇದೆಯೋ ಇಲ್ವೋ, ನನ್ನನ್ನು ಯಾಕೆ ನಂಬಬೇಕು ನೀವು? ನನ್ನನ್ನು ನಂಬುದು ಬೇಡ, ನೀವು ಬಂದಿದ್ದೀರಿ. ಅಲ್ಲ, ಇಲ್ಲಿ ಇನ್ನು ಇದು ಒಳ್ಳೆ ವಿಷಯ ಡಾಕ್ಟ್ರೆ. ನೀವು ಡಾಕ್ಟ್ರಲ್ಲಿಗೆ ಹೋಗುವಾಗ ಆ ಡಾಕ್ಟ್ರ್ ಮೇಲೆ ಸಂಪೂರ್ಣವಾಗಿ ಭರವಸೆ ನಂಬಿಕೆ ಇಟ್ಟು ಹೋಗ್ಬೇಕು, ಆಗ ನಿಮ್ಮ ಕಾಯಿಲೆ ವಾಸಿ ಆಗುತ್ತೆ. ಅದು ನೋಡಿ, ಏನೋ ಒಂದು ರೀತಿಯಲ್ಲಿ ಹೇಳ್ತೀರಿ, ಕರೆಕ್ಟ್. ನನ್ನ ಪ್ರಕಾರ ಏನಿದೆ, ನಾನು ಪರ್ಫೆಕ್ಟಾ? ಇಲ್ಲ. ನನಗೆ ಗೊತ್ತಿಲ್ಲದ ವಿಷಯ ಏನೂ ಇಲ್ವಾ? ಬೇಕಾದಷ್ಟಿದೆ. ನಾನು ದೇವರ? ಅಲ್ಲ. ದೆನ್ ನೀವು ಟೋಟಲ್ ನಂಬಿಕೆ ನನ್ನ ಮೇಲೆ ಯಾಕೆ ಇಡಬೇಕು? ವಿಶ್ವಾಸದಲ್ಲಿ ನೀವು ನಮ್ಮ ಹತ್ರ ಬಂದಿದ್ದೀರಿ, ನೀವೇನೋ ಒಂದು ಕೇಳಿದ್ದೀರಿ. ನಾನು ನನ್ನ ಹತ್ರ ವಿಶ್ವಾಸ ಇದೆಯಾ ನಂಬಿಕೆ ಇದೆಯಾ ವಿಷಯ ಅಲ್ಲ. ಪುಸ್ತಕದಲ್ಲಿ ಹೇಳಿದಾಗೆ 40 ವರ್ಷದಲ್ಲಿ ನಾನು ಕಲಿತ ಹಾಗೆ ಈ ಪ್ರಕಾರ ಇದ್ದಿರ್ಬೋದು, ಇಲ್ಲದೇ ಇರ್ಬೋದು. ನಥಿಂಗ್ ಈಸ್ ಪರ್ಮನೆಂಟ್. ವಿ ಕೆನಾಟ್ ಮೇಕ್ ಎ ಸ್ಪಾಟ್ ಡಯಾಗ್ನೋಸಿಸ್. ನಾನು ಈಗಲೂ ಟೀಚಿಂಗ್ ಮಾಡುವಂಥದ್ದು, ಇಫ್ ಯು ಮೇಕ್ ಎ ಸ್ಪಾಟ್ ಡಯಾಗ್ನೋಸಿಸ್ ಯು ಶಾಲ್ ಸ್ಟಾಪ್ ಡಯಾಗ್ನೋಸಿಂಗ್. ಹಾಗಾಗಿ ನೀವು ಕೇಳಿದ್ದೀರಿ, ನೀವು ಇನ್ನೊಂದು ಒಪಿನಿಯನ್ ತೆಗೆದುಕೊಳ್ಳಿ. ನಿಮಗೆ ಅಂತೂ ಏನೇ ಆಗಲಿ ನಿಮಗೆ ಒಳ್ಳೆಯದಾಗಬೇಕು. ಇವತ್ತಲ್ಲ 10 ವರ್ಷದ ನಂತರ ನಾನು ಬದುಕಿದ್ರೆ ಸಿಕ್ಕಿದಾಗ ಕಣ್ಣಿಗೆ ಕಣ್ಣು ಕೊಟ್ಟು ಮಾತನಾಡಿ ನೀವು ಹೇಳ್ಬೇಕು, ಡಾಕ್ಟ್ರೇ ನೀವು ಆ ದಿವಸ ಹೇಳಿದ್ದು ನೀವು ಕರೆಕ್ಟ್ ಹೇಳಿದ್ದೀರಿ. ಎಗೇನ್ ಡಾಕ್ಟರ್ಸ್ ಡೇ ಆಸ್ ಅ ಫ್ಯಾಂಟಾಸ್ಟಿಕ್ ಥಾಟ್. ಇದು ಬಹಳ ಉದಾರ ಮನೋಭಾವ ಅಂತ ನನಗನ್ಸುತ್ತೆ. ನನ್ನಕ್ಕಿಂತ ಉದಾರ ಇದ್ದವರು ಇದ್ದಾರೆ. ಹಾಗಲ್ಲ ಡಾಕ್ಟ್ರೆ, ಎಲ್ಲರೂ ಹೀಗಿರಲ್ವಲ್ಲ. ಅದು ಈಗ ನೋಡಿ, ಹೇಗೆ ಸಾಧ್ಯ? ಅದು ಹೌದು ಅವಿನಾಶ್ ರೇ. ಈಗ ನೋಡಿ, ನನ್ನ ಹಸ್ತದಲ್ಲಿ 5 ಬೆರಳುಗಳು, ಯಾವುದೂ ಒಂದೇ ಲೆಕ್ಕ ಇಲ್ಲ, ಒಂದಕ್ಕೆ, ಬಟ್ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಅದರಷ್ಟು ಸ್ಟ್ರಾಂಗ್ ಬೇರೆ ಏನಿಲ್ಲ ಫಿಸ್ಟ್. ಅದೇ ಪ್ರಕಾರ ಎಲ್ಲರೂ ಬೇರೆ ಇರಲಿ, ತೊಂದರೆ ಇಲ್ಲ. ಬಟ್ ಐ ಥಿಂಕ್ ನನ್ನ ಪ್ರಕಾರ ಎಲ್ಲರೂ ನನ್ನ ಹಾಗೆ ಅಂತ ನಾನು ಎಣಿಸುವಂಥದ್ದು. ಮೆಡಿಕಲ್ ಪ್ರೊಫೆಷನ್ನಲ್ಲಿ ಎಲ್ಲರೂ ಹಾಗೆ ಇರ್ತಾರೆ. ಕೆಲವರು ಪಾಪ ಇದಿರ್ತದೆ, ಅವರದ್ದು ತಪ್ಪಂತ ಹೇಳೋದಿಲ್ಲ. ಪ್ರತಿಯೊಬ್ಬರು ಅವರ ಹಾಗೆ ಅವರು ಆಲೋಚನೆ ಮಾಡಲಿ. ಹಾಗಾದ್ರೆ ನಿಜಕ್ಕೂ ಡಾಕ್ಟ್ರೆ, ಮುಂದೆ ಒಂದು 3-4 ಪ್ರಶ್ನೆ ಕೇಳೋದಿದೆ. ಬಟ್ ನಮ್ಮ ಈ ಸಂದರ್ಶನದ ಒಂದು ಪಾಯಿಂಟ್, ಒಂದು ಟೇಕ್ ಅವೇ ಏನು ಅಂತ ಕೇಳಿದ್ರೆ, ನಿಜಕ್ಕೂ ನಾನು ಹೇಳುವಂಥದ್ದು ವೀಕ್ಷಕರಿಗೆ, ಸೆಕೆಂಡ್ ಒಪಿನಿಯನ್ ತಗೋ. ನನ್ನ ಪ್ರಕಾರ ಪ್ಲೀಸ್ ಟೇಕ್ ಸೆಕೆಂಡ್ ಒಪಿನಿಯನ್. Please take second opinion. Alva. I will never say I am the only person who does this job. I am perfect. I know I am not. I will openly say, ನನಗೆ ಈಗೋ ಎಂಬುದು ಇಲ್ಲ. ಯಾರೇ ಆಗಲಿ, ಆ ವ್ಯಕ್ತಿ ಚನ್ನಕೇಶವ, ಅವನ ಹತ್ರ ಈ ಡಾಕ್ಟ್ರ್ ಹೇಗೆ ಮಾತನಾಡಬೇಕು ಅದೇ ಮಾತನಾಡು. ಇವತ್ತಲ್ಲ ನಾಳೆ ನನ್ನ ನಾಲಿಗೆಗೆ ಎಲುಬಿಲ್ಲ, ನನ್ನ ಮಾತಿಗೆ ಇಂದ ಹೋಗುದಿಲ್ಲ. ಹೌದು ಸ್ವಾಮಿ, ನಾನು ಆ ರೀತಿ ಹೇಳಿದ್ದೇನೆ, ಅದು ಅಲ್ಲ ಅಂತ ಹೇಳಿದ್ರಲ್ಲ, ಸಂತೋಷ. 1 ಕೋಟಿಯಲ್ಲಿ ತಪ್ಪಿ ಅದು ಹೌದಾದರೆ ನಾನು ನಿಮಗೆ ಮಿಸ್ಗೈಡ್ ಮಾಡಿದ್ದೇನೆ. ಎಷ್ಟು ಡಾಕ್ಟ್ರುಗಳಲ್ಲಿ ನನ್ನನ್ನು ಹುಡುಕಿಕೊಂಡು ನೀವು ನಂಬಿಕೆ ವಿಶ್ವಾಸದಲ್ಲಿ ಬಂದಾಗ ನಿಮಗೆ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನಾನು ಮಾಡೋದಿಲ್ಲ. ನೋ, ನಿಮಗೂ ಒಳ್ಳೇದಾಗಬೇಕು, ಏನೇ ಆಗಲಿ. ಅದು ಎಲ್ಲ ನಾನೇ ಒಳ್ಳೇದು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ದೇವರಲ್ಲ. ನೋ, ನಾನು ಮನುಷ್ಯ. ಫ್ಯಾಂಟಾಸ್ಟಿಕ್, ಚೆನ್ನಾಗಿತ್ತು. ಓಕೆ, ಹೋಗುವ ಮುಂದಕ್ಕೆ ಡಾಕ್ಟ್ರೆ. ಈಗ ನೀವು ಒಂದು ಮನ ಕಲಕುವ ಘಟನೆಯನ್ನು ಹೇಳಿದ್ರಿ, ಮತ್ತು ಒಂದು ಚಾಲೆಂಜಿಂಗ್ ಕೇಸ್ ಬಗ್ಗೆನೂ ಕೂಡ ಹೇಳಿದ್ರಿ. ನೀವು ಬಹಳ ಹಾಸ್ಯ ಪ್ರವೃತ್ತಿಯ ವ್ಯಕ್ತಿ ಅಂತಲೂ ಕೇಳ್ಪಟ್ಟಿದ್ದಾರೆ. ತುಂಬ ಜನ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಜೊತೆಗೆ ನಾನು ಮಾತನಾಡಿದಾಗ, ತುಂಬ ಜನ ಅಲ್ಲ, ಒಂದು 2-3 ಜೊತೆಗೆ ನಾನು ಮಾತನಾಡಿದಾಗ, ಅವರಲ್ಲಿ ತುಂಬ ಹಾಸ್ಯ ಇದೆ, ತುಂಬ ವಿಟ್ ಇದೆ, ತುಂಬ ಫನ್ ಅವರು, ಮತ್ತು ಬಹಳ ಆತ್ಮೀಯವಾಗಿ ಮಾತನಾಡ್ತಾರೆ ಅಂತ ಹೇಳಿದರು. ಸೊ ನಿಮ್ಮ ಕ್ಲಿನಿಕ್ನಲ್ಲಿ ನಡೆದಂಥ ಹಾಸ್ಯ ಅಥವಾ ನಿಮ್ಮ ಪ್ರಯಾಣದುದ್ದಕ್ಕೂ ನಡೆದಂಥ 100 ಹಾಸ್ಯದ ಸಂಗತಿಗಳು ಇರ್ಬೋದು ಡಾಕ್ಟ್ರೆ, 1 ಅಥವಾ 2 ನೆನಪು ಮಾಡ್ಕೊಳ್ಳಿ ನೋಡಿ. ಒಂದು, ನಾನು ಸ್ಟೂಡೆಂಟ್ ಆಗಿದ್ದಾಗ 1987ರಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ನಾವು ಪೇಷಂಟ್ಸ್ ಹತ್ರ ಎಲ್ಲ ಪ್ರಶ್ನೆಗಳನ್ನು ಕೇಳ್ತೇವೆ. ಒಂದು 6 ತಿಂಗಳ ಮಗು, ಅಟ್ಟೆಗಾಲು, ಕ್ಲಬ್ ಫುಟ್ ಅಂತ ಹೇಳ್ತೀವಿ, 2 ಪಾದ ಅಟ್ಟೆಗಾಲು ಇದುಂಟು. ಹಿಸ್ಟ್ರಿ ಎಲ್ಲ ತೆಗೆದುಕೊಳ್ಳುವಾಗ ಸಂಬಂಧಿಕರಲ್ಲಿ ಮದುವೆ ಆದರೆ ಆ ರೀತಿ ಆಗುವ ಸಾಧ್ಯತೆ ಇದೆ ಅಂತ. ಕನ್ಸಾಂಗ್ವಿನಸ್ ಮ್ಯಾರೇಜ್ ಅಂತ ಹೇಳಿದರೆ, ಅಣ್ಣನ ಮಗನಿಗೆ ತಂಗಿಯ ಮಗಳನ್ನು ಮದುವೆ ಮಾಡುವಂಥದ್ದು, ಇಂಥದ್ದು ಮದುವೆಯಲ್ಲಿ ರಿಲೇಷನ್ಶಿಪ್ನಲ್ಲಿ ಆದರೆ ಚಾನ್ಸಸ್ ಆರ್ ಹೈ ಅಂತೇಳಿ ನಾವು ಅದನ್ನೆಲ್ಲ ಬರಿಬೇಕು ಕೇಳುವಾಗ. ಸೊ ಇವರು ಆ ಮಗುವನ್ನು ಇದು ಮಾಡಿ, ಯಂಗ್ ಕಪಲ್, ಗಂಡ ಹೆಂಡತಿ ಭಾರಿ ಯಂಗ್ ಇದ್ದಾರೆ.
ಹೆಚ್ಚಿನ ಅಂಶ ಅವರು ಒಂದು 24 ವರ್ಷ, ಇವರಿಗೆ ಒಂದು 21 ವರ್ಷ ಇರ್ಬೋದು. ಇದು ಕೇಳುವಾಗ ನಾನು ಇದು ಎಲ್ಲ ಕೇಳ್ತಾ ಇದ್ದೆ, ಮಗುವಿಗೆ ಹೀಗಾಯ್ತಾ, ಡೆಲಿವರಿ ಇದಾಯ್ತಾ ಇದು. ಮತ್ತು ನಿಮಗೆ ಅದು ನನ್ನ ಪ್ರಶ್ನೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ನಿಮಗೆ ಮದುವೆ ಮೊದಲು ಸಂಬಂಧ ಇತ್ತಾ ಅಂತ ಕೇಳಿದೆ. ನನ್ನ ಕನ್ನಡ ಸರಿ ಇರಲಿಲ್ಲ. ಸಂಬಂಧ ಇತ್ತು. ಇಬ್ಬರು ಕಂಗಾಲಾಗಿ ಫುಲ್ ನನ್ನನ್ನೇ ನೋಡ್ತಾರೆ, ಅಲ್ಲಿ ನೋಡ್ತಾರೆ, ಇಲ್ಲಿ ನೋಡ್ತಾರೆ, ಅತ್ಲಾಗ ನೋಡಿದ್ದು ಇತ್ಲಾಗ ನೋಡಿದ್ದು. ನನಗೆ ಅದು ಅರ್ಥವೇ ಆಗಲಿಲ್ಲ. ಇದೆಲ್ಲ ಇಲ್ಲ ಅದೆಲ್ಲ ಏನು ಇಲ್ಲ, ಏನು ಅಲ್ಲ, ಯಾರು ಹೇಳಿದ್ದು ನಿಮ್ಗೆ? ಅಲ್ಲ ಸ್ವಾಮಿ, ನಾನು ಕೇಳುವಂಥದ್ದು ಅಷ್ಟೇ, ನೀವು ಅದರ ಬಗ್ಗೆ ಗಾಬರಿ ಆಗಬೇಡಿ. ಇದೆಲ್ಲ ಆಯ್ತು ಅದನ್ನೆಲ್ಲ ಬರೆದೆ, ನಾಟ್ ಕಾನ್ಸಾಂಗ್ವಿನಸ್ ಇದೆಲ್ಲ. ನೆಕ್ಸ್ಟ್ ಡೇ ನಾನು ಹೊರರೋಗಿ ವಿಭಾಗಕ್ಕೆ ಹೋಗೋ, ಅಯ್ಯೋ ಮೆಲ್ಲ ಬಂದು, ಸರ್ ನಿಮ್ಮ ಹತ್ರ ಒಂದು ಪರ್ಸ್ನಲ್ ವಿಷಯ ಮಾತನಾಡ್ಲಿಕ್ಕೊಂಡು. ಅಯ್ಯೋ ಆಯಿತು, ಏನು? ಅಲ್ಲ ಸರ್, ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್ ನಮಗೆ ಮದುವೆ ಮೊದಲು ಸಂಬಂಧ ಇತ್ತಂತ ಹೇಳಿ? ನಾನು ಅಲ್ಲಿಯೂ ಅರ್ಥ ಆಗಲಿಲ್ಲ. ಸಂಬಂಧ? ಹೌದು ಹೌದು ನಿಖಿಲ್ ಮಗುವಿನ ತಂದೆ ಅಲ್ವಾ ನೀವು? ಏನಾಯ್ತು ಸಂಬಂಧ? ಅಲ್ಲ ಸರ್, ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಇದು ಸತ್ಯ ಹೇಳಿ ಸರ್. ಹಾಗೆ ಒಂದು ಬದಿಯಲ್ಲಿ ಕೂತ್ಕೊಳ್ಳಿ. ಆಯ್ತು ಮಾರೆ, ಬಾ ನನ್ನ ರೂಮಿಗೆ, ಚೇಂಬರಿಗೆ ಕರ್ಕೊಂಡು ಹೋದೆ. ಕೂತ್ಕೊಂಡೆವು, ಎಲ್ಲ ಮಾತನಾಡ್ತಾ ಇದು ಮಾಡುವಾಗ ಸಂಬಂಧ ಅಲ್ಲ ಸರ್, ಒಂದು ತಪ್ಪಿ ಹೀಗೆ ಆಯಿತು ಸರ್, ಹಾಗೆ. ಅಯ್ಯೋಯ್ಯೋ ಸ್ವಾಮಿ, ಅದಲ್ಲ ನಾನು ಹೇಳೋದು, ನಿಮ್ಮ ತಂದೆ ಮತ್ತು ಅವರ ತಾಯಿ ಹಾಗೆ ಹೀಗೆ ಸಂಬಂಧ ಇದೆಲ್ಲ ನಮ್ಮ ಇದರಲ್ಲಿ ಹೇಳ್ತಾರಲ್ಲ, ಅಣ್ಣನ ಮಗನಿಗೆ ತಂಗಿ. ಓ ಅದ ಸರ್, ಇಲ್ಲ ಅದನ್ನಿಲ್ಲ. ಸೊ ಅದದ್ದು ಐ ಹ್ಯಾಡ್ ಆಸ್ಕ್ಡ್ ವೆದರ್ ಇಟ್ ಈಸ್ ಕಾನ್ಸಾಂಗ್ವಿನಸ್, ಇವರದ್ದು ಬೇರೆ ಇದರಲ್ಲಿ ಅದು ಆದ ಕಾರಣ ಹೀಗೆ ಆಗಿದೆ. ಇಲ್ಲ ಅದಕ್ಕೆ ಇದಕ್ಕೆ ಎಂಥದ್ದು ಸಂಬಂಧ ಇಲ್ಲ, ಮಗುವಿಗೆ ನಾವು ಕಾಲನ್ನು ಸರಿ ಮಾಡಲಿಕ್ಕೆ ಆಗ್ತದೆ, ನೀವು ಹೆದರಬೇಡಿ ಅಂತ. ಇನ್ನೊಂದು, ನನ್ನ ಕನ್ಸಲ್ಟೇಷನ್ ಚೇಂಬರ್ನಲ್ಲಿ ಇದು ಸಾಧಾರಣ ರೆಗ್ಯುಲರ್ಲಿ ಆಗುವಂಥದ್ದು. ಪೇಷಂಟ್ಗಳು ಬರ್ತಾರೆ ಆ್ಯಂಡ್ ಅವರ ಮೈಯಲ್ಲೆಲ್ಲ ನೋಡಿದ ಬಂಗಾರ ಎಲ್ಲ ನೋಡಿದರೆ ಸಾಧಾರಣ ಮಿನಿಮಮ್ ಒಂದು 50-60 ಲಕ್ಷದ ಬಂಗಾರ ಇರ್ಬೋದು. ಒಂದು ರೋಪು, ಮತ್ತು ಇಲ್ಲಿ ಒಂದು ಕಡ, ಮತ್ತು ಫಸ್ಟಿಗೆ ತಂದೊಂದು ಐಫೋನ್, ಎಷ್ಟೋ ಲಕ್ಷದ್ದು, ನಮಗೆ ಐಡಿಯಾ ಇಲ್ಲ, ಎಷ್ಟೋ ಲಕ್ಷದ್ದೊಂದು ನನ್ನ ಎದುರಿನಲ್ಲಿ ಇಟ್ಟು ನನ್ನನ್ನು ಸ್ವಲ್ಪ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಒಂದು ಇಟ್ಟು ಬಿಡ್ತಾರೆ. ಇದೆಲ್ಲ ಆಗಿ ಮತ್ತೆ ಇವೆಲ್ಲ ಅದು ಡಾಕ್ಟ್ರೆ ಅವು ಇನ್ಸ್ಪೆಕ್ಷನ್ ಉಂಟಾ ಅಂತ. ಇನ್ಸ್ಪೆಕ್ಷನ್ ಹೇಳಿದರೆ ನನಗೆ ಗೊತ್ತಾಯ್ತು ಅವರು ಎಂತ ಹೇಳಿದ್ದು, ಏನು ಹೇಳ್ತಾ ಇದ್ದಾರೆ. ಇಜ್ಜೆ ಇನ್ಸ್ಪೆಕ್ಷನ್ ದಾಲ ಇಜ್ಜಿ ಅಂತೇಳಿ. ಓ ಇನ್ಸ್ಪೆಕ್ಷನ್ ಇಜ್ಜೆ ಅಂತ ಅದು ಇನ್ಸ್ಪೆಕ್ಷನ್ ಆ್ಯಂಡ್ ಪೇನ್ ಕಿಲ್ಲರ್ ಕೊರೋಡತಿ ಅಂತೆ. ಒಂದು ಅವರೊಂದು 2-3 ಸೆಕೆಂಡ್ ಹೀಗೆ ನೋಡೋದು, ಅವರು ಭಾರಿ ಖುಷಿ ಆಯಿತು, ಒಂದು ಕಿರು ನಗೆ, ಈ ಡಾಕ್ಟ್ರ್ ಪೆದ್ದ, ಇವನಿಗೇನು ಗೊತ್ತಿಲ್ಲ ಅಂತೇಳಿ ಅಂದರೆ ಆಯಿತು. ಅದರ ನಂತರ ಡಾಕ್ಟ್ರ್ ಇರೇಗ ಬ್ರೀಚ್ ಕ್ಯಾಂಡಿ ಹಾಸ್ಪಿಟ್ಲ್ ಗೊತ್ತುಂಡೆ ಅಂದೆ, ಮುಂಬೈ ಭಾರಿ ಮಲ್ಲ ಹಾಸ್ಪಿಟ್ಲ್, ಎಂಕಲ್ನ ಇಲ್ಲಿ ಕೈತಲ್ ಒಂಜಿ 3 ಕಿಲೋಮೀಟ್ರ್. ಓ ವೆರಿ ಗುಡ್. ಮೊರಾಣಿ ಒಂಜಿ ಪೇಷಂಟ್ ಸೀದಾ ಎಂಕಲ್ ರಾಪಕ್ಕ ಪೋತಿನೇ ಆಜಿ ದಿನ ಇನ್ಸೆಂಟಿವ್ ಕ್ಯಾರೆಟ್ ದೀತೇರು ಗೊತ್ತುಂಡೆ. ಹಾಂ, ಸ್ವಲ್ಪ ಬಾಯಾರಿಕೆ ಆದ ಹಾಗೆ ನೋಡಿ ಅವರನ್ನೆಲ್ಲ ನೋಡುವ ಅದು ಎಂಕ ಬಂಡ ಭಾರಿ ಮೆಡಿಕಲ್ ಭಾರಿ ಇಂಟ್ರೆಸ್ಟ್ ಅಂತ. ಅದು ಡಾಕ್ಟ್ರ್ ಇಂಚಿನ ಡಲ್ ಅತ್ತೆ ಈರ್ಬಿನಿ ಉಡುಪಿಡ್ಬಿನಿ ಪ್ರಾಕ್ಟೀಸ್ ಮಲ್ತಿಂಡ ಎಂಕ ಭಾರಿ ಕಷ್ಟ ದಿಗ್ ಪೂರ ಮೆಡಿಕಲ್ ಗೊತ್ತು. ಈ ಡಾಕ್ಟ್ರ್ ಇಜ್ಜಿ ಎಂಕ ಮೆಡಿಕಲ್ ಇಂಟ್ರೆಸ್ಟ್, ಯಾನು 8ನೇ ಕ್ಲಾಸ್ ಫೇಲ್, ಮುಂಬೈಡ್ ಬಿಸ್ನೆಸ್ ಎಡ್ಡೆ ಆತುಂಡು ಆವಡ್ ಎಡ್ಡೆ ಆವಡ್ ಅದು ದೇಕ್ ಡಾಕ್ಟ್ರೆ. ಇರಾಗ ಇನ್ಸ್ಪೆಕ್ಷನ್ ಗೊತ್ತುಂಟು, ಅವ ಇನ್ಫೆಕ್ಷನ್ಗೆ ಇನ್ಸ್ಪೆಕ್ಷನ್ ಹೇಳೋದು, ಪೇಯ್ನ್ ಕಿಲ್ಲರ್ ಗೊತ್ತುಂಟು, ಆ್ಯಂಟಿಬಯೋಟಿಕ್ ಹೇಳಲಿಕ್ಕೆ ಪೇಯ್ನ್ ಕಿಲ್ಲರ್ ಹೇಳ್ತಾನೆ, ಇನ್ಸೆಂಟಿವ್ ಕೇರ್ ಇಂಟೆನ್ಸಿವ್ ಹೇಳಲಿಕ್ಕೆ ಇನ್ಸೆಂಟಿವ್ ಹೇಳ್ತಾ ಇದ್ದಾನೆ. ಇರಾಗ ಇನ್ಸೆಂಟಿವ್ ಗೊತ್ತುಂಡು, ಪೇಯ್ನ್ ಕಿಲ್ಲರ್ ಗೊತ್ತುಂಡು, ನಾನು ಇಂಚಿನ ಬೋರ್ಡು ಮೆಡಿಕಲ್ಡ್ ಸೂಪರ್ ಡಾಕ್ಟ್ರು ಅಂದೆ. ಬಡ್ಚಿ ಅವು ಬಿಸ್ನೆಸ್ ಎಡ್ಡೆ ಉಂಡು, ಅವು ಬಿನಿ ಫೇಲ್ ಅಂಡ ಮುಲ್ ಬರ್ಪಿ ಅಂತ. ಇದು ಇನ್ನೊಂದು ಲೆವೆಲ್ ಇದ್ದು, ಎವ್ರಿಬಡಿ ವಾಂಟ್ಸ್ ಟು ಲೈಕ್ ದಿಸ್ ಕಾನ್ವರ್ಸೇಷನ್. ಇದು ತುಂಬಾ ಚೆನ್ನಾಗಿರುತ್ತೆ, ಇದು ಬಹಳ ಒಂದು ಆತ್ಮೀಯವಾಗಿರುತ್ತೆ. ಡಾಕ್ಟ್ರೆ, ಈಗ ಹಿಂದೆ ಒಂದು 20-25 ವರ್ಷಗಳ ಹಿಂದೆ ಡಾಕ್ಟರ್ ಹತ್ರ ಒಂದು ಅತಿ ಗೌರವದಿಂದ, ಬಹಳ ಪ್ರೀತಿಯಿಂದ, ಒಂದು ಭಕ್ತಿ ಅಂತ ಬೇಗ ಸೇರಿಸಿ ಹಾಗೆ ಹೋಗಿ ನೋಡ್ತಾ ಇದ್ರು. ನಂಗೆ ಗೊತ್ತಿಲ್ಲ, ನಾನು ಚಿಕ್ಕವನಿದ್ದಾಗ ನಮ್ಮೂರಲ್ಲಿ ಡಾಕ್ಟರ್ ಕುಮಾರಸ್ವಾಮಿ ಅಂತ ಬರಿದ್ರು, ಅವ್ರು ಈಗಲೂ ಇದ್ದಾರೆ ಮೋಸ್ಟ್ಲಿ. ಅವರು ಮಕ್ಕಳ ತಜ್ಞರಾಗಿದ್ದರು. ಅವರ ಹತ್ರ ಒಳಗೆ ಹೋಗುವ ಒಂದು ವಿಚಾರ, ಒಂದು ಒಂದು ದೇವಸ್ಥಾನಕ್ಕೆ ಹೋದ ಹಾಗೆ ಡಾಕ್ಟ್ರೆ. ಈಗ ಅಂತ ಆ ಥರದ ಸಂಬಂಧಗಳು ಉಳ್ಕೊಂಡಿಲ್ಲ ಅಲ್ಲ? ಉಳ್ಕೊಂಡು ಕೆಲವು ಕಡೆಯಲ್ಲಿದೆ ಈಗಲೂ ಬಹಳಷ್ಟು. ಸ್ವಲ್ಪ ಒಡ್ಡಿಯೂಸೆ ಹಿರಿಯರೆಲ್ಲ ಇದ್ದಾಗ ಫಸ್ಟಿಗೆ ಎಷ್ಟೋ ಜನರು ಕೇಳುವಾಗ ಭಾರಿ ಖುಷಿ ಆಗ್ತದೆ, ಡಾಕ್ಟ್ರೇ ನೀವು ಹೇಗಿದ್ದೀರಿ? ಮಧ್ಯಾಹ್ನ ಸಾಧಾರಣ 1:30-1:45 ಇಲ್ಲಿ ಆದರೂ, ಡಾಕ್ಟ್ರೇ ನಿಮ್ಮ ಊಟ ಆಯಿತಾ ಅಂಥದ್ದು ಈಗಲೂ ಇದ್ದಾರೆ. ಮತ್ತು ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಗಿವ್ ಆ್ಯಂಡ್ ಟೇಕ್. ಹಿಂದಿನ ಕಾಲದ ಡಾಕ್ಟ್ರುಗಳಲ್ಲಿ ಆ ಒಂದು ಲೆವೆಲ್ ಇದ್ದವರದ್ದೊಂದು ಮೇಂಟೈನಿಂಗ್ ದ ಡೆಕೋರಮ್, ಅವರಷ್ಟಕ್ಕೆ ಅವರು ಇರ್ತಾರೆ, ಎಲ್ಲಿಯೋ ಹೋಗಿ ಏನೂ ತಪ್ಪು ಮಾಡೋದಿಲ್ಲ, ಬೇಡದಿದ್ದದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಈಗ ಏನಾಗಿದೆ, ವೆದರ್ ಇಟ್ ಈಸ್ ಬಿಕಾಸ್ ಸೋ ಮೆನಿ ಡಾಕ್ಟರ್ಸ್ ಆರ್ ದೇರ್ ಆ್ಯಂಡ್ ದೆರ್ ಆರ್ ಸೋ ಮೆನಿ ಈಸಿ ವೇಸ್ ಆಫ್ ಬಿಕಮಿಂಗ್ ಎ ಡಾಕ್ಟರ್ ಆಲ್ಸೋ. ದೇ ಡೋಂಟ್ ಮೇಂಟೈನ್ ದಿಸ್, ನಿಮ್ಮ ಆ ಡೆಕೋರಮ್ ಮೇಂಟೈನ್ ಮಾಡುವಂಥದ್ದು ಇಲ್ಲ. ನಾವು ಯಾವ ರೀತಿಯಲ್ಲಿ ಘನತೆಯನ್ನು ಕಾಪಾಡಿಕೊಂಡಿರಬೇಕು,
ನಮ್ಮ ಬದಿಯಿಂದ ತಪ್ಪಾದ ಕೂಡಲೇ ಯಾವುದೋ ಒಂದು ಬೇಡದಿದ್ದ ವಿಚಾರದಲ್ಲಿ ನಮ್ಮ ಹೆಸರು ಡಾಕ್ಟರ್ ಹೆಸರು ಬಂತಂತೇಳಿ ಆ ಡಾಕ್ಟ್ರ್ ಕಳ್ವೇರಿಯೇ ಡಕಾಯ್ತಿಯರು ಹಾಗೆ ಆಗ್ತದೆ. ಈ ಡಾಕ್ಟರ್ ಕಲ್ವೇರ್ ಡಕಾಯ್ತಿಯರ್ ಅಂತ ಹೇಳುವಾಗ ಡಾಕ್ಟ್ರೇ, ತಪ್ಪಿದ್ರೂ ಇರ್ಬೋದು, ದಯವಿಟ್ಟು ನೀವು ನನ್ನನ್ನು ಕರೆಕ್ಟ್ ಮಾಡಬೇಕು ತಪ್ಪಿದ್ರೆ. ಸ್ವಲ್ಪ ದೊಡ್ಡದು ಅಂತ ಅನಿಸುವ ಆಸ್ಪತ್ರೆಗಳಲ್ಲಿ ಪೇಷಂಟ್ ಒಳಗೆ ಬಂದಾಗ ಫಸ್ಟ್ ಕೇಳೋದು ಇವ್ರದ್ದು ಏನು ಉದ್ಯೋಗ ಅಂತ. ಈಗ ತಪ್ಪಿದ್ರೆ ದಯವಿಟ್ಟು ಕರೆಕ್ಟ್ ಮಾಡಿ, ಖಂಡಿತ ಅನುಭವ ಹೇಳೋದು ಖಂಡಿತ ಮತ್ತೆ ಬೇರೆಯವ್ರ ಅನುಭವನೂ ತಿಳ್ಕೊಂಡು ಹೇಳ್ತಿರೋದು. ಖಂಡಿತ. ಫಸ್ಟ್ ಇವ್ರದ್ದು ಏನು ಉದ್ಯೋಗ ಅಂತ, ಆ ಉದ್ಯೋಗದ ಆಧಾರದ ಮೇಲೆ ಇವ್ರಿಗೆ ಇನ್ಶೂರೆನ್ಸ್ ಎಷ್ಟಿದೆ ಅಂತ, ಆ ಆಧಾರದ ಮೇಲೆ ಈ ಟ್ರೀಟ್ಮೆಂಟಿಗೆ ನಡೀತಿದೆ ಡಾಕ್ಟ್ರೇ. ಅವಿನಾಶ್, ನೀವು ಕರೆಕ್ಟ್ ಪಾಯಿಂಟನ್ನು ಇದು ಮಾಡಿದಿರಿ. ನಾನು ನಿಮ್ಮ ಹತ್ರ ತರ್ಕಕ್ಕೆ ಇಳಿಯುವಂಥದ್ದಲ್ಲ, ನಿಮ್ಮ ಹತ್ರ ಆರ್ಗ್ಯುಮೆಂಟ್ ಮಾಡೋದಲ್ಲ. ಈ ಪ್ರಶ್ನೆಗಳನ್ನು ಕೇಳುವಂಥದ್ದು ವೈದ್ಯರ ನೋ, ಅಲ್ಲಿ ಇರುವಂಥ ಎಲ್ಲ ಸ್ಟಾಫ್ಗಳು. ಈಗ ಏನಾಗಿದೆ, ಒಂದಾನೊಂದು ಕಾಲದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಡಾಕ್ಟ್ರು, ಉಳಿದವರು ಏನು PR ಎಂಬುದು ಯಾರೂ ಇಲ್ಲ, ಮೇ ಐ ಹೆಲ್ಪ್ ಯು ಯಾರೋ ಒಬ್ಬ ಇರ್ತಾನೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಲಿಕ್ಕೆ. ನೀವು ಬಂದ ಕೂಡಲೇ ಡಾಕ್ಟ್ರ್ ಹತ್ರ ಹೋಗೋದು ಅಂಥದ್ದಿದೆ. ಈಗ ಹಾಗೆಲ್ಲ ಇಟ್ ಈಸ್ ಆಲ್ ಮಾರ್ಕೆಟಿಂಗ್. ಮತ್ತು ಯಾರೋ ಒಂದು ಸೆಕ್ಷನ್, ಆ ಸೆಕ್ಷನ್, ಈ ಸೆಕ್ಷನ್. ನೀವು ಈಗ 10 ರೂಪಾಯಿ ಗಳಿಸಿದರೆ 12 ರೂಪಾಯಿ ಖರ್ಚು ಮಾಡುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಯಾವ ರೀತಿಯಲ್ಲಿ ಪೇಷಂಟ್ನಿಂದ ನಮಗೆ ಎಷ್ಟು ಹಣ ಮಾಡಲಿಕ್ಕಾಗ್ತದೆ ಅಂತ ಒಂದು ಪ್ಲ್ಯಾನ್ ಮಾಡುವವರು ಒಂದು ಗ್ರೂಪ್, ಐ ವಿಲ್ ನಾಟ್ ನೇಮ್ ಇಟ್, ಒಂದು ಗ್ರೂಪ್. ಸ್ಟಾರ್ಟಿಂಗ್ ಇದನ್ನೇ ಹೇಳಿದ್ರಿ, ಈಗಲೂ ಅದನ್ನೇ ಹೇಳ್ತೇನೆ. ಡಾಕ್ಟ್ರುಗಳಿಗೆ ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ. ನೀವು ಸರಿಯಾಗಿ ಇಫ್ ಯು ಬ್ರೇಕಪ್ ದಟ್ ಬಿಲ್, ಟೋಟಲ್ ಬಿಲ್ ಹೋಗಿ, ನಾನೇನು ಇನ್ಕಮ್ ಟ್ಯಾಕ್ಸ್ನವನಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಲ್ಲ, ನೀವು ಅಲ್ಲಿ ಹೋಗಿ ಇನ್ ಡೆಪ್ತ್ ಸ್ಟಡಿ ಮಾಡಿದರೆ ಟೋಟಲ್ ಪರ್ಸೆಂಟೇಜ್ ಆಫ್ ಕಲೆಕ್ಷನ್ನಲ್ಲಿ ಡಾಕ್ಟ್ರಿಗೆ ಹೋಗುವ ಸಂಭಾವನೆ, ಅದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದು ಡಾಕ್ಟ್ರು. ಅಂದರೆ ಡಾಕ್ಟ್ರು ಅಂದರೆ ಒಬ್ಬರಲ್ಲ, ಟೀಮ್, ನರ್ಸ್, ವಾರ್ಡ್ ಬಾಯ್, ಪ್ರತಿಯೊಬ್ಬರು ಇದ್ದಾರೆ. ಎಲ್ಲ ಇದು ಮಾಡಿದರೆ ಅವರಿಗೆ ಸಿಗುವ ಸಂಭಾವನೆಗೂ, ಈಗ ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆಯಾ, ನಿಮ್ಮ ವ್ಯವಹಾರ ಏನು, ನಿಮ್ಮ ಹತ್ರ ಎಷ್ಟು ಹಣ ಇದೆ, ಇದೆಲ್ಲ ಕೇಳುವವರಿಗೂ ಸಿಗುವಂಥ ಸಂಬಳದಲ್ಲಿ ಡಾಕ್ಟ್ರಿಗೆ ಒಂದು 15 ರೂಪಾಯಿ ಜಾಸ್ತಿ ಸಿಗ್ಬೋದು. ಅಂದರೆ ನಾನಂತ ಹೇಳುವಂಥದ್ದು. ಸೊ ಪೇಷಂಟ್ನ ಮನಸ್ಸಿನಲ್ಲಿ ಬಿಲ್ ಇಷ್ಟಾಯಿತು, ಡಾಕ್ಟ್ರಿಗೆ ಇಷ್ಟು ಸಿಕ್ಕಿತು. ಆ್ಯಕ್ಚುಲಿ ಅದು ಅಲ್ಲ. ಮನಿ ಗೋಸ್ ಟು ದ ಗ್ರೂಪ್ ಆರ್ ವಾಟ್ ಯು ಸೇ ಇನ್ಸ್ಟಿಟ್ಯೂಷನ್. ಗ್ರೂಪ್ ಆರ್ ದ ಇನ್ಸ್ಟಿಟ್ಯೂಷನ್. ಈ ವರ್ಡ್ ಗ್ರೂಪ್, ಇದು ಕೋಟ್ ಅನ್ಕೋಟ್, ಕೋಟ್ ಅನ್ಕೋಟ್, ಸೋ ಮೆನಿ ಗ್ರೂಪ್ಸ್ ಆರ್ ದೇರ್. ಗ್ರೂಪ್ಸ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಡಿವಿಷನ್ಸ್. ನಾವು ಇಟ್ ಹಸ್ ಬಿಕಮ್, ಬಿಕಾಸ್ ಒಬ್ಬರು ಮಾಡ್ತಾರೆ ಅಂತ ಹೇಳಿಕೊಂಡು ಇನ್ನೊಬ್ರು. ಈಗ ನನ್ನ ವಿಷಯದಲ್ಲಿ ನೀವು ಇದು ಮಾಡಿದರೆ, ನಾವು ವಾಟ್ ಹ್ಯಾಪನ್ಸ್, ಐ ಆಮ್ ನಾಟ್ ಗೋಯಿಂಗ್ ಟು ರನ್ ಇನ್ ದ ರ್ಯಾಟ್ ರೇಸ್. ಬಂದವರು ಸಾಕು. ಕೆಲವು ಪೇಷಂಟ್ಗಳು ಹೇಳಿಕೊಂಡು, ಸರ್ ನನಗೆ ತುಂಬ ಒಳ್ಳೆಯದಾಗಿದೆ, ನಮ್ಮ ಹತ್ರ ತುಂಬ ಪೇಷಂಟ್ ಇದ್ದ, ದಯವಿಟ್ಟು ಕಳಿಸಬೇಡಿ ಸ್ವಾಮಿ. ಯಾಕಂತ ಹೇಳಿದರೆ ಎಲ್ಲವನ್ನು ನಾನು ವಾಸಿ ಮಾಡಲಿಕ್ಕೆ ದೇವರಲ್ಲ. ನಿಮ್ಮ ತೊಂದರೆ ಏನು, ಅವರ ತೊಂದರೆ ನನಗೆ ಗೊತ್ತಿಲ್ಲ. ಈಗ ನಾಳೆ ಅವಿನಾಶ್ ಭಾರಿ ಖುಷಿಯಾಗಿ ಒಂದು ಪೇಷಂಟ್ ಕಳಿಸ್ತಾರೆ, ಆ ಪೇಷಂಟ್ ಇದ್ದು ಗುಣಪಡಿಸಲಾರದಿರುವಂಥ ತೊಂದರೆ ನನಗೆ ಗೊತ್ತುಂಟು. ಅವರಿಗೆಲ್ಲ ಎಂಚಿನ ಅವಿನಾಶ್ ಯೂಸ್ಲೆಸ್, ಆರ್ನ ಡಾಕ್ಟ್ರ್ ನನ್ನ ಲಗಡಿಗೆತ್ತೇರು, ನಿಮ್ಮ ಹೆಸರು ಹಾಳಾಗ್ತದೆ. ಈಗ ಹಾಗಾಗಿ ಅದು ಆಗೋದು ಬೇಡ. ಅವರೇ ಹುಡುಕಿಕೊಂಡು ಬರಲಿ, ನೋಡಿ ಸ್ವಾಮಿ ಹೀಗೀಗಿದೆ, ಇಂಥದ್ದು ಮಾಡಬಹುದು, ಇಷ್ಟು ಪರ್ಸೆಂಟೇಜ್ ಒಳ್ಳೇದಾಗ್ಬೋದು, ಆಗ್ತದೆ ಇಲ್ವಂತ ಗ್ಯಾರಂಟಿ ಇಲ್ಲ. ಕ್ಲಿಯರ್ ಕಟ್ ಫಸ್ಟಿಗೆ ನಾನು ಹೇಳಿದೆ, ಆ ಡಾಕ್ಟ್ರ್ ಪ್ರಯೋಜನ ಇಜ್ಜಿ ಮಾರ, ಇತ್ತಿನ ಪೂರ ಕಾಂಪ್ಲಿಕೇಶನ್ ಪಂಡ್ಪೇರು, ಅದು ತೊಂದರೆ ಇಲ್ಲ, ಡಾಕ್ಟ್ರ್ ಪ್ರಯೋಜನ ಇಜ್ಜಿ. ಇಲ್ಲಿ ಹಾಗೆಲ್ಲ ನೀವು ಅವರನ್ನು ಕಳಿಸಿದ್ದೀರಿ, ಅವಿನಾಶ್ನ ಡಾಕ್ಟ್ರಿ ನಾನು ಲಾಗಡಿಗೆ ಆಯಗೆ ಬೊಕ್ಕ ಮೇರೆಗೆ ಜಾಲ ಕಮಿಷನ್ ಉಪ್ಪೋಡು ಅಂತೇಳಿ ಅದು ಕೂಡ ಬರ್ತದೆ ಅಲ್ಲಿ. ಹಾಗಾಗಿ ಯಾರನ್ನು ಕಳಿಸ್ಬೇಡಿ ಅಂತ ಹೇಳಿ. ರೈಟ್. ಚೆನ್ನಾಗಿದೆ ಡಾಕ್ಟ್ರೆ, ಮಾತಾಡ್ತಾ ನೋಡಿ 45-50 ನಿಮಿಷ ಆಯ್ತು, ಗೊತ್ತೇ ಆಗಲಿಲ್ಲ ಹೋಗಿದ್ರೆ. ಕೇಮ್ ಅ ಲಾಂಗ್ ವೇ ಆ್ಯಕ್ಚುಲಿ. ಇರಲಿ, ಇನ್ನು ಹೀಗೆ ತುಂಬ ವಿಷಯಗಳೆಲ್ಲ ಕೇಳ್ತಾ ಹೋಗ್ಬೋದು. ಸೆಕೆಂಡ್ ಒಪಿನಿಯನ್ ಬಗ್ಗೆ ನಾನು ಕೇಳಬೇಕಾಗಿತ್ತು, ಅದು ಮುಗಿಸಿದೆ. ಎಸ್, ಈ ಡಾಕ್ಟರ್ಸ್ ಡೇ ಬಹಳ ವಿಶೇಷವಾದಂಥ ಈ ದಿನದಲ್ಲಿ ಈಗಲೂ ನಮ್ಮ ದೇಶದಲ್ಲಿ ಆರೋಗ್ಯದ ಬಗ್ಗೆ ಸೀರಿಯಸ್ ಜನ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಎಲ್ರಿಗೂ ಆರೋಗ್ಯವೇ ಭಾಗ್ಯ ಅನ್ನುವಂಥ ಮಾತಿದೆಯಲ್ಲ, ಗಾದೆ, ಅದು ಎಲ್ರಿಗೂ ಗೊತ್ತಿದೆ. ಇದು ನಮ್ಮ ಇದರಲ್ಲಿ ಏನಂತ ಹೇಳಿದರೆ, ದೆರ್ ಇಸ್ ಅ ವೆರಿ ಫೇಮಸ್ ಸೇಯಿಂಗ್ ಇನ್ ಹಿಂದಿ, ದಿಯಾ ತಲೆ ಅಂಧೇರ ಅಂತೇಳಿ. ಎಲ್ಲಿ ಲೈಟ್ ಇದೆ ಅದರ ಅಡಿಯಲ್ಲಿ ಯಾವಾಗಲೂ ಕತ್ತಲೆ ಇರ್ತದೆ, ದೀಪದ ಬುಡದಲ್ಲಿ ಕತ್ತಲೆ. ಹಾಗೆ ನಮ್ಮ ಇದರಲ್ಲಿ ಹೇಗೆ ಹೆಚ್ಚಾಗಿ ನಮ್ಮ ಹೆಲ್ತ್ ಕಾನ್ಷಿಯಸ್ ಪೀಪಲ್ ಎಲ್ಲ ನೋಡಿ, ಎಣ್ಣೆ ತಿನ್ನಬಾರ್ದು, ಬೆಣ್ಣೆ ತಿನ್ನಬಾರ್ದು, ತುಪ್ಪ ತುಂಬ ಕಡಿಮೆ ಇದು ಮಾಡಬೇಕು, ಅಕ್ಕಿ ಪದಾರ್ಥ ಇದೆಲ್ಲ ಮಾಡಬೇಕು, ಎಲ್ಲ ಕಂಪ್ಲೀಟ್ ಸ್ಪೀಚು. ಅವರು 4 ಜನರಿಗೆ ಹೇಳಿದರು, ಸ್ಪೀಚು ಕೊಟ್ಟರು, ಎಲ್ಲ ಆಯಿತು. ಅಲ್ಲಿ ಈಗ ಊಟಕ್ಕೆಲ್ಲ ಎಂತ ಉಂಟು, ಅಲ್ಲ ಅದು ಪ್ರಾನ್ ಇಲ್ವಾ, ಮತ್ತು ಮಟನ್ ಇಲ್ವಾ, ಈಗ ಮಾತನಾಡಿದ ಸ್ವಾಮಿ. ಇದು ನೋಡಿ, ನಾವೆಲ್ಲ ಕ್ರಮ ಪ್ರಕಾರ ತಿಂದು ನಾನೇನು ಪರ್ಮನೆಂಟ್ ಇರ್ತೇನಾ? ಇಲ್ಲ.
100 ವರ್ಷ ಬದುಕಲಿಕ್ಕೆ ನನಗೆ ಇಂಟ್ರೆಸ್ಟ್ ಉಂಟಾ? ಇಲ್ಲ. ಇದ್ದಾಗ ದೇವರು ಕೊಟ್ಟಿದ್ದಾರೆ, ತಿನ್ನಬೇಕು ಸ್ವಾಮಿ, ತಿಂದು ಸಾಯುವ, ತಿನ್ನದೆ ಮತ್ತೆ ಸಾಯುವ ಬದಲು ತಿನ್ನುವ. ನೀವು ಈ ರೀತಿಯಲ್ಲಿ ಸ್ವಯಂ ಶಿಸ್ತು ಇಲ್ಲದೆ ನೀವು ಅಜಾಗ್ರತೆ ಮಾಡಿದರೆ, ಎಷ್ಟು ಜಾಗ್ರತೆ ಮಾಡಿದರೂ ತೊಂದರೆಗಳು ಬರುವಂಥದ್ದುಂಟು ನಮ್ಮ ಗ್ರಾಚಾರ. ಕರೆಕ್ಟ್. ಅಜಾಗ್ರತೆ ಮಾಡಿದರೆ ನೀವೇನಾಗ್ತದೆ, ಬಂದೇ ಬರುತ್ತೆ. ಬಂದೇ ಬರ್ತದೆ. ಅದು ಬಂದ್ರೂ ರಿಸ್ಕ್ ಬರ್ಬೋದು. ಇಸ್ ವೆರಿ ಹೈ. ಅದು ಬಂದ್ರೆ ಬರ್ಬೋದು, ಬರ್ಬೋದು, ಬರದೇ ಇಲ್ದಿರಿಲ್ಲ. ಇರ್ಬೋದು. ಮತ್ತು ಅದರಲ್ಲಿ ಏನಾಗ್ತದೆ, ಇನ್ ಕೇಸ್ ದೆರ್ ಇಸ್ ಸಮ್ ಸಚ್ ಎ ಪ್ರಾಬ್ಲಮ್, ದ ಚಾನ್ಸಸ್ ಆಫ್ ರಿಕವರಿ ಇಸ್ ಮಚ್ ಬೆಟರ್. ಇಲ್ಲಿ ಹಾಗೆಲ್ಲ ನಾವೇನು 6 ಇಂಚಿನ ಡಾಕ್ಟ್ರ್ ವೇಸ್ಟ್ ಮಾಡಿ, ನನಗೆ ಎಷ್ಟೋ ಕಡೆಯಲ್ಲೆಲ್ಲ ನಾಯಿಗೆ ಬೈದಾಗೆ ಬೈತಾರೆ. ಎಂಥ ಡಾಕ್ಟ್ರೆ ನೀವು, ಸ್ಮೋಕಿಂಗ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ನಾನ್ ವೆಜ್ ತಿನ್ನೋದಿಲ್ಲ, ಮನುಷ್ಯ ಇದ್ದು ನೀವು ಪ್ರಯೋಜನ ಉಂಟು ನಿಮಗೆ, ವೇಸ್ಟ್ ಅಂತ. ಹೌದು, ಬಿಕಾಸ್ ಈಗ ನೋಡಿ, ನಾನು ಕುಡಿಲಿಕ್ಕೆ ಶುರು ಮಾಡಿದ ಭಾರಿ ಗಮ್ಮತ್ತಾಗ್ತದೆ, ಅಷ್ಟು ಸಮಯ ಭಾರಿ ಔಟ್ ಆಫ್ ದ ವರ್ಲ್ಡ್ ಫೀಲಿಂಗ್, ಅದು ಇದು ಎಲ್ಲ ಆಯಿತು. ಒಂದು ಲಿವರ್ ಕೈ ಕೊಟ್ಟಿತು. ಇಟ್ ಇಸ್ ಇರ್ರಿವರ್ಸಿಬಲ್. ನೋ ವೇರ್ ಇನ್ ದ ವರ್ಲ್ಡ್ ನೋ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಟ್ರೀಟ್ ಯು. ಬರೀ ಕೌಂಟಿಂಗ್ ಡೇಸ್, ಕೌಂಟಿಂಗ್ ವೀಕ್ಸ್. ಏನು ಮಾಡ್ತೀರಿ? ಕಷ್ಟ ಬಷ್ಟ ನಷ್ಟ, ಇದ್ದ ಹಣವೂ ಅದಕ್ಕೆ ಹೋಯಿತು, ನಿಮ್ಮ ಆರೋಗ್ಯವೂ ಹೋಯಿತು, ನಿಮ್ಮನ್ನು ನಂಬಿಕೊಂಡಿದ್ದವರು ಬೀದಿ ಪಾಲಾಗ್ತಾರೆ. ದಿಸ್ ಇಸ್ ದ ಪ್ರಾಬ್ಲಮ್. ನಾವು ಜಾಗ್ರತೆ, ನಾವು ಸ್ವಯಂ ಶಿಸ್ತಿನಲ್ಲಿಲ್ಲದೆ, ನಮ್ಮ ಮೇನ್ ಪ್ರಾಬ್ಲಮ್ ಸ್ವಯಂ ಶಿಸ್ತಿಲ್ಲ. ಅಲ್ಲ, ನೀವು ಪ್ರತಿನಿತ್ಯ ಉಪವಾಸ ಮಾಡಬೇಕು, ಅದಲ್ಲ, ಹಿತಮಿತ. ನೀವು ಕರೆಕ್ಟಾಗಿ ನೋಡಿದರೆ, ಕರೆಕ್ಟ್ ಮಿತ ಆಹಾರ, ಯಾವುದೇ ಔಷಧ ಬೇಡ. ಊಟಕ್ಕೆ ಗತಿ ಇಲ್ಲ, ಔಷಧ ಬೇಕು. ಸಿಕ್ಕಾಪಟ್ಟೆ ಈಗಂತೂ ಪ್ರತಿಯೊಬ್ಬರಿಗೆ ತಿನ್ನುವುದಂತ ಹೇಳಿದರೆ ಎಂತ ತಿನ್ನುವುದಂತ ಗೊತ್ತಿಲ್ಲ, ಎಷ್ಟು ತಿನ್ನುವುದಂತ ಗೊತ್ತಿಲ್ಲ, ಔಷಧ ಬೇಕು. ಕರೆಕ್ಟ್ ಮಿತ ಆಹಾರ, ರುಚಿ ಉಂಟು. ನಿಮಗೆ ಚಿಕನ್ ಭಾರಿ ಇಂಟ್ರೆಸ್ಟ್, ಚಿಕನ್ಗೆ ಇರೋಷ್ಟು 2 ಪೀಸ್, ಇದು ಎಲ್ಲಿ ಸಿಗೋದಿಲ್ಲ ಮಾರ, ಇನ್ನು ನೆಕ್ಸ್ಟ್ ಸಿಗ್ತದೆ ಇಲ್ಲೋ ಅಂತ 8 ಪೀಸು 10 12 ಪೀಸ್ ತಿಂದರೆ ಎಂತಾಯಿತು? ಅದು ದೇಹಕ್ಕೆ ಎಲ್ಲಿಯಾದರೂ ಉಳಿತದೆ? ಇಂಥದ್ದೆಲ್ಲ ನಾವು ಬೇಡದಿದ್ದದ್ದು ಓವರ್ಲೋಡ್ ಮಾಡಿಕೊಂಡು, ಒಂದು ಸಲ ಪ್ರಾಬ್ಲಮ್ ಬಂದರೆ ದಟ್ ಈಸ್ ದ ಬಿಗಿನಿಂಗ್ ಆಫ್ ದ ಎಂಡ್. ಏನೂ ಮಾಡಲಿಕ್ಕಿಲ್ಲ. ಸಖತ್ ಪಂಚ್ ಕೊಟ್ರಿ ಡಾಕ್ಟ್ರೆ. ಎಂಡಿಂಗ್ ನಾನು ಏನಾದರೂ ಕೇಳಬೇಕಂತಿದ್ದೆ, ಬಟ್ ನೀವೇ ಹೇಳಿಬಿಟ್ರಿ. ಸಾಲಿಡ್ ಆಗಿತ್ತು ಇದು ಮಾತ್ರ. ಇಟ್ಸ್ ಬಿಗಿನಿಂಗ್ ಆಫ್ ದ ಎಂಡ್. ಇದನ್ನೆಲ್ಲಾದ್ರೂ ಒಂದು ಬರ್ದಿಡ್ಬೇಕು ನಾನು. ಇಟ್ ಇಸ್ ಬಿಗಿನಿಂಗ್ ಆಫ್ ದ ಎಂಡ್. ಬಿಗಿನಿಂಗ್ ಆಫ್ ದ ಎಂಡ್. ಅಲ್ಲಿ ಸ್ಟಾರ್ಟ್ ಆಯ್ತು. ಇದು ಬದುಕಲ್ಲಿ ಫಸ್ಟ್ ಟೈಮ್ ಕೇಳಿದೆ. ನನ್ನ ಕೊನೆ ಉಸಿರಿಗೆ ನಾನು ಹೇಳುದು, ಹೌದು ಮಾರ, ಇದು ಜೂನ್ 18ನೇ ತಾರೀಕು 2025 ಸ್ಟಾರ್ಟ್ ಆಗಿದೆ, 29 ಎಂಡ್ ಅಂತ. ಅಲ್ಲಿ ಸ್ಟಾರ್ಟ್ ಆಗಿದೆ. ಯಾವುದೋ ಒಂದು ಪ್ರಾಬ್ಲಮ್ ಬಂತು, ಅದರ ಹಿಂದೆ ಒಂದೊಂದೇ ಬರ್ತದೆ, ರಿಸೆಪ್ಷನ್ ಹಾಗೆ ಎಂಡ್ ಬಂತು. ಫ್ಯಾಂಟಾಸ್ಟಿಕ್. ನೀವು ಎಷ್ಟೊಂದು ಸೀರಿಯಸ್ ಆಗಿರೋ ವಿಚಾರವನ್ನು ತುಂಬ ಸರಳವಾಗಿ ಮತ್ತು ತುಂಬ ಒಂದು ಹಾಸ್ಯದ ದಾಟಿಯಲ್ಲಿ ತಗೊಂಡೋದ ರೀತಿ ಮಾತ್ರ ಬಹಳ ಚೆನ್ನಾಗಿತ್ತು ಡಾಕ್ಟ್ರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಈ ಹೊತ್ತಿನಲ್ಲಿ ನೀವು ನಮ್ಮ ಜೊತೆಗೆ ಬಂದು ನಿಮ್ಮ ಅನುಭವವನ್ನು ಹಂಚ್ಕೊಂಡ್ರಿ. ಮಾತಾಡ್ತಾ ಹತ್ತತ್ರ 1 ಗಂಟೆನೂ ಆಯಿತು. ಮತ್ತೊಮ್ಮೆ ನಿಮಗೆ ವೈದ್ಯರ ದಿನದ ಹಾರ್ದಿಕ ಶುಭಾಶಯಗಳು. ನಿಮ್ಮಂಥ ವೈದ್ಯರು ಇನ್ನಷ್ಟು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನಮ್ಮ ಸುತ್ತಲಿರಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು.